ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತ್ರಿವರ್ಣ ನ್ಯೂಸ್ನ ವಿಶೇಷ ಸಂವಾದಕ್ಕೆ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಇವತ್ತಿನ ಈ ವಿಶೇಷ ಸಂವಾದದಲ್ಲಿ ನಮ್ಮೊಂದಿಗೆ ಇದ್ದಾರೆ KRS ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಮತ್ತೆ ಹೋರಾಟಗಾರರು ಆಗಿರುವ ಲೇಖಕರು, ಚಿಂತಕರು ಆಗಿರುವಂತಹ ಶ್ರೀಯುತ ರವಿಕೃಷ್ಣ ರೆಡ್ಡಿ ಅವರು. ಇವತ್ತಿನ ರಾಜಕಾರಣ, ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆ, ಮತ್ತೆ ಏನು ಪ್ರಭುತ್ವಗಳ ಭ್ರಷ್ಟಾಚಾರ, ಅಧಿಕಾರಿಗಳ ಭ್ರಷ್ಟಾಚಾರ ಮತ್ತೆ ಅಧಿಕಾರ ದುರ್ಬಳಕೆ, ಎಲ್ಲ ವಿಚಾರಗಳ ಬಗ್ಗೆ ಅವರ ಹತ್ರ ನಾವು ಮಾತಾಡ್ತಾ ಹೋಗೋಣ. ಸರ್, ಈ ಸಂವಾದಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ ಸುರೇಶ್, ಧನ್ಯವಾದ. ಸರ್, ಮೊದಲಿಗೆ ಹೇಗಿದ್ದೀರಿ? ಮತ್ತೆ ನಿಮ್ಮ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ಸಾಮಾಜಿಕ ಹೋರಾಟ, ನಿಮ್ಮ ವೈಯಕ್ತಿಕವಾದಂತಹ ಜೀವನ, ಜಗತ್ತನ್ನೆಲ್ಲ ಹೇಗೆ ನೋಡ್ತಾ ಇದ್ದೀರಿ? ತುಂಬಾ ಪ್ರಶ್ನೆಗಳು ಕೇಳ್ಬಿಟ್ರಿ. ಒಂದ್ ರೀತಿಯಲ್ಲಿ ಚೆನ್ನಾಗೇ ಇದೆ. ಈಗ ನಿಮಗೆ ಗೊತ್ತಿರೋ ಹಾಗೆ 6 ವರ್ಷ ಆಯ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ಥಾಪನೆಯಾಗಿ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಮಾನ್ಯತೆಯನ್ನ ಪಕ್ಷ ಪಡೀತಾ ಇದೆ. ಕರ್ನಾಟಕದಲ್ಲಿ ಬಹಳಷ್ಟು ಪ್ರಾದೇಶಿಕ ಪಕ್ಷಗಳು ಬಂದವು. ಆದ್ರೆ ಯಾರ್ದೋ ಮೇಲೆ ಹೊಟ್ಟೆ ಕಿಚ್ಚುಗೋ, ಯಾರಿಗೋ ಪಟ ಕಲಿಸ್ಬೇಕು ಅಂತಲೋ ಅಥವಾ ಏನೋ ದುರಾಸೆ ಇಟ್ಕೊಂಡು ಬಂದು ಕಳೆದು ಹೋದಂತಹ ಪಕ್ಷಗಳ ಮಧ್ಯದಲ್ಲಿ KRS ಪಕ್ಷ ಈಗ 6 ವರ್ಷಗಳಿಂದ ನಿರಂತರವಾಗಿ ಜನಪರವಾಗಿ ಕೆಲಸ ಮಾಡ್ತಾ, ಸಾಮಾನ್ಯ ಜನರನ್ನ ನಾಯಕರನ್ನಾಗಿ ರೂಪಿಸ್ತಾ, ಸಾಮಾನ್ಯ ಜನರ ವಿಷಯಗಳನ್ನ ತೆಗೆದುಕೊಳ್ತಾ ಹೋರಾಟ ಮಾಡ್ಕೊಂಡು ಬಂದಿದೆ. ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಈಗ ಒಂದು ಹಂತಕ್ಕೆ ಜನ ಗುರುತಿಸಿ, ಬೆಂಬಲಿಸಿ, ಜೊತೆಗೆ ನಿಲ್ಲುವಂತಹ ಕೃತ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನನಗೊಂದು ರೀತಿಯಲ್ಲಿ ಒಂದು ಸಂತೃಪ್ತಿ ಇದೆ. ಸಂಸ್ಥಾಪಕ ಅಧ್ಯಕ್ಷನಾಗಿ ಈಗ ನಾನು ಗೌರವಾಧ್ಯಕ್ಷ, ಈಗ ಹೊಸ ರಾಜ್ಯ ಕಾರ್ಯಕಾರಿ ಸಮಿತಿ ಇದೆ, ಅವರು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ರಾಜ್ಯಾದ್ಯಂತ KRS ಪಕ್ಷದ ಹೋರಾಟಗಳಿಂದ ಪ್ರಭಾವಿತರಾಗಿರುವಂತಹ, ಸ್ಫೂರ್ತಿ ಪಡೆದುಕೊಂಡಿರುವಂತಹ ಲಕ್ಷಾಂತರ ಜನ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಸರ್ಕಾರಿ ಅಧಿಕಾರಿಗಳನ್ನ, ರಾಜಕಾರಣಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅದು ಚೆನ್ನಾಗಿದೆ. ಇನ್ನು ವೈಯಕ್ತಿಕವಾಗಿ ತುಂಬಾ ಸರಳವಾಗಿ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಬದುಕನ್ನು ಕಟ್ಕೊಂಡು ಬೇರೆ ಯಾವುದೇ ತರಹದ ವ್ಯವಹಾರ ಇಟ್ಕೊಳ್ಳದೆ ನಮ್ಮ ಒಂದು ಸೀಮಿತವಾದಂತಹ ಆದಾಯದಲ್ಲಿ ಒಂದು ಸರಳವಾದ ಜೀವನವನ್ನ ಕಟ್ಕೊಂಡು ಚೆನ್ನಾಗಿದ್ದೀವಿ. ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ. ಆ ರೀತಿ ಕೋರ್ಟ್ ಕೇಸ್ಗಳು ಬಹಳ ಇದೆ. ಪ್ರತಿ ದಿವಸ ಈಗ ವಾರಕ್ಕೊಂದು 2 ದಿವಸ 3 ದಿವಸ ಕೋರ್ಟ್ಗಳಿಗೆ ಅಟೆಂಡ್ ಆಗುವಂತದ್ದಾಗಿದೆ. ರಾಜ್ಯಾದ್ಯಂತ ನೂರಾರು ಕೇಸ್ಗಳು ಬಿದ್ದಿವೆ. ಆದ್ರೂ KRS ಪಕ್ಷದವರು ಇಲ್ಲಿ ತನಕ ಯಾವುದೇ ಒಂದರಲ್ಲೂ ಶಿಕ್ಷೆಗೆ ಒಳಪಟ್ಟಿಲ್ಲ. ಯಾಕಂದ್ರೆ ಅವೆಲ್ಲ ಸುಳ್ಳು ಕೇಸ್ಗಳು. ಎಷ್ಟೋ ಕಡೆಗಳಲ್ಲಿ ಚಾರ್ಜ್ ಶೀಟ್ ಹಾಕಿಲ್ಲ. ಹೀಗೆ ಅದೊಂದು ಪೊಲೀಸರು ಸ್ವಲ್ಪ, ನಿಮ್ಗೆ ಗೊತ್ತಿದೆ ಇವತ್ತಿರುವಂತಹ ಪೊಲೀಸ್ ವ್ಯವಸ್ಥೆ ಅಥವಾ ದುಷ್ಟ ಪ್ರಭುತ್ವದ ವ್ಯವಸ್ಥೆ ಹೇಗಿದೆ ಅಂತ. ಪೊಲೀಸರು ಸ್ವಲ್ಪ ಮಾನ ಮರ್ಯಾದೆಯಿಂದ ಕೆಲಸ ಮಾಡಿದ್ರೆ, ಒಂದಷ್ಟು ಪ್ರಾಮಾಣಿಕತೆ, ಬದ್ಧತೆ, ನ್ಯಾಯ ನೀತಿವನ್ನೆಲ್ಲ ಇಟ್ಕೊಂಡ್ರೆ KRS ಪಕ್ಷದವ್ರ ಮೇಲೆ ಈಗ ಹಾಕಿರುವಂತ ಅನೇಕ ಸುಳ್ಳು ಕೇಸ್ಗಳು ಅದು ಮುಂದುವರಿದೆ. ಇಲ್ಲೇ ಕೊನೆ ಆಗಬಹುದು. ನಾವು ಅವರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂದ್ರೆ, ನೀವು ನಮ್ಮನ್ನ ಕೋರ್ಟು, ಕಚೇರಿ, ದಬ್ಬಾಳಿಕೆ, ದೌರ್ಜನ್ಯ ಇವೆಲ್ಲ ಹೆಸರು ಹೇಳಿ ಬಗ್ಗು ಬಡಿಲಾಗ್ತಿ. ನೀವು ನ್ಯಾಯ, ನೀತಿ, ಪ್ರೀತಿ, ವಿಶ್ವಾಸದಿಂದ ನಮ್ಮನ್ನ ಗೆಲ್ಲಬಲ್ರಿ. ಯಾವ್ದು ಬೇಕು ನಿಮ್ಗೆ ಆಯ್ಕೆ, ನೀವೇ ಆರಿಸ್ಕೊಳ್ಳಿ ಅಂತ ನಾನು ಅವ್ರಿಗೆ ಕೈ ಮುಗಿದು ಮನವಿ ಮಾಡ್ತೀನಿ ಅಷ್ಟೇ. ಅದೊಂದೇ ಒಂಚೂರು ಇತ್ತೀಚೆಗೆ ಒಂಚೂರು ಕಿರಿಕಿರಿ ಆಗ್ತಾ ಇರುವಂತದ್ದು ವೈಯಕ್ತಿಕವಾಗಿ ನನಗೆ. ಎಸ್ ಸರ್, ಈಗ ಗೃಹ ಇಲಾಖೆ ಕೂಡ ಒಂದು ಏನೋ ಸರ್ಕ್ಯುಲೇಷನ್, ಅಧಿಸೂಚನೆ ಕೊಟ್ಟದ್ದು ನೋಡಿದ್ವಿ. ಏನೋ KRS ಪಕ್ಷದ ಕಾರ್ಯಕರ್ತರು ಏನಾದ್ರು ಬಂದ್ರೆ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಅನ್ನುವಂಥದ್ದು. ನೀವು ಮೊದಲಿಂದನೂ ಕೂಡ ಸ್ಟೇಷನ್ಗೆ ಹೋಗ್ತಾ ಇದ್ದೀರಿ, ರೆಕಾರ್ಡ್ ಮಾಡ್ಕೊಳ್ತಿದ್ದೀರಿ, ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅದನ್ನ ಪ್ರಶ್ನೆ ಮಾಡ್ತಾ ಇದ್ದೀರಿ. ಆಮೇಲೆ ಪೊಲೀಸ್ ಅಧಿಕಾರಿಗಳಿಗೆ ಅವ್ರ ಜವಾಬ್ದಾರಿ ಏನು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀರಿ. ಆಮೇಲೆ ಭ್ರಷ್ಟಾಚಾರ ಯಾಕೆ ಮಾಡ್ತೀರಿ ಅನ್ನೋದನ್ನು ಕೂಡ ಮನವರಿಕೆ ಮಾಡ್ತಾ ಇದ್ದೀರಿ. ಅದು ಒಂದಾದ್ರೆ, ಆಮೇಲೆ ನಿಮ್ಮನ್ನು ಸ್ವಲ್ಪ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಸ್ವತಃ ಗೃಹ ಇಲಾಖೆನೇ ಆ ರೀತಿ ಹೇಳ್ತಿರೋಂಥದ್ದು. ಜೊತೆಗೆ ಏನಂದ್ರೆ, ನಿಮ್ಮ ಈ ಕೆಲವು ಅಧಿಕಾರಿಗಳನ್ನ ನಾವು ನೋಡ್ತಾ ಇದೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ. ಆ ಅಧಿಕಾರಿಗಳು ಟ್ರ್ಯಾಪ್ ಆಗಿ, ಲೋಕಾಯುಕ್ತ ಟ್ರ್ಯಾಪ್ಗೆ ಒಳಗಾಗಿ ಅಸಹಾಯಕರಾಗಿ ಒಂದ್ ರೀತಿ ಅವರ ಆರ್ತನಾದವನ್ನು ನೋಡ್ತಾ ಇದ್ದೀವಿ. ಆಮೇಲೆ ಸಾಮಾನ್ಯ ಜನರ ಹತ್ರ ಏನಾದ್ರು ಸಮಸ್ಯೆ ಅಂತ ಹೇಳ್ಕೊಂಡು ಹೋದಾಗ ಅವ್ರ ಹತ್ರ ದುಡ್ಡು ಕೇಳೋದು, ಲಂಚ ನೋಡ್ತಾ ಇದ್ದೀವಿ. ಇದನ್ನ ಹೆಂಗೆ ನೋಡ್ತೀರಿ? ಇದು ಇಲ್ಲಿಗೆ ನಿಲ್ಲಂಗ್ ಕಾಣ್ತಾ ಇಲ್ಲ. ಅಂದ್ರೆ ಇನ್ನು ಹೆಚ್ಚಾಗ್ತಾ ಇದೆಯೇ ಹೊರತು ಸ್ವಲ್ಪ ಏನು ಇಲ್ಲ, ನಾವು ಮಾಡ್ತಿರೋದು ತಪ್ಪು. ಇದನ್ನ ನೋಡಿದಾಗ ಇದೆಲ್ಲ ಒಂದ್ ರೀತಿ ಚೈನ್ ಲಿಂಕ್ ಇದೆಯಂತ ಭ್ರಷ್ಟ ವ್ಯವಸ್ಥೆಗೆ. ಇದು ಯಾರನ್ನೋ ನಾವು ಅದೇನೋ ಬೆಟ್ಟ ಆಗೋದು ಇಲ್ಲಿ ಹಿಡ್ದಂಗ ಆಗುತ್ತೆ ಅಂತ. ನಾವು ಏನೋ ಕೆಳ ಹಂತದವ್ರನ್ನ ಮಾತ್ರ ಟಚ್ ಮಾಡ್ತಾ ಇದ್ವಿ. ದೊಡ್ಡ ಹಂತದಲ್ಲಿ ಈ ಭ್ರಷ್ಟಾಚಾರ ವ್ಯವಸ್ಥೆ ಇದೆ ಅಂತ.
ನೋಡಿ, ಇಲ್ಲಿ 2-3 ಹಂತಗಳಿದೆ ಸುರೇಶ್. ಒಂದು ಕೆಳ ಹಂತದ ಲಂಚಕೋರತನ, ಕೆಳ ಹಂತದ ಅದಕ್ಷತೆ, ದಬ್ಬಾಳಿಕೆ, ಮತ್ತೆ ಹೋಗ್ತಾ ಹೋಗ್ತಾ ಮೇಲ್ಮಟ್ಟದ ಭ್ರಷ್ಟಾಚಾರಗಳು, ಅಧಿಕಾರಿಗಳು ಮಾಡುವಂತ ಭ್ರಷ್ಟಾಚಾರ, ಮತ್ತೆ ರಾಜಕಾರಣಿಗಳು ಮಾಡುವಂತ ಭ್ರಷ್ಟಾಚಾರ. ಸೊ ಇವುಗಳ ವ್ಯಾಪ್ತಿ, ವಿಸ್ತಾರ, ಅಗಾಧತೆ ಕೆಳಗಿನಿಂದ ಮೇಲಕ್ಕೆ ಹೋದಷ್ಟು ಜಾಸ್ತಿ ಆಗುತ್ತೆ. ಲಂಚ ಒಂದು ರೀತಿಯಲ್ಲಿ ಜನರನ್ನ ತುಳಿದಿಟ್ಕೊಳ್ಳುವಂತಹ, ಜನರಿಗೆ ಕಿರಿಕಿರಿ ಮಾಡುವಂತಹ, ಜನರ ಆತ್ಮಗೌರವವನ್ನ ಒಂಥರ ಕೀಳು ಮಾಡುವಂತಹ ಒಂದು ಸರ್ವವ್ಯಾಪಿ ಆಗಿರುವಂತಹದ್ದು. ಆದರೆ ಅದರ ಅಗಾಧತೆ ನೋಡಿದ್ರೆ, ಅಂದ್ರೆ ಆರ್ಥಿಕ ಇದರಲ್ಲಿ ಅದು ಅಷ್ಟು ದೊಡ್ಡದಲ್ಲ. ಆದ್ರೆ ಅಧಿಕಾರಿಗಳು ಸರ್ಕಾರಿ ಜಾಗಗಳನ್ನ ಬೇರೆ ಯಾರಿಗೋ ಮಾಡ್ಕೊಡೋದು, ಆಮೇಲೆ ಅಕ್ರಮಗಳನ್ನ ನಿಲ್ಲಿಸದೇ ಇರುವಂತಹದ್ದು, ಇದು ಇನ್ನೊಂದು ಹಂತದ, 2ನೇ ಹಂತದ ಭ್ರಷ್ಟಾಚಾರ. ಇದರ ವ್ಯಾಪ್ತಿನೂ ದೊಡ್ಡದಾಗ್ತಾ ಹೋಗುತ್ತೆ. ರಾಜ್ಯಾದ್ಯಂತ 16,000 ಲಕ್ಷಾಂತರ ಎಕರೆ ಸರ್ಕಾರಿ ಜಮೀನು ಇವತ್ತು ಖಾಸಗಿ ವ್ಯಕ್ತಿಗಳ ಕೈಯಲ್ಲಿ ಅಕ್ರಮವಾಗಿ ಇದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಅಕ್ರಮಗಳನ್ನು ನಾವು ಹೆಸರಿಸಬಹುದು. ಇನ್ನು ಭ್ರಷ್ಟಾಚಾರದ ತುದಿ ಏನು ಅಂದ್ರೆ ರಾಜಕಾರಣಿಗಳು, ವಿಶೇಷವಾಗಿ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಸರ್ಕಾರದ ವಿಶೇಷವಾಗಿ ಚುನಾಯಿತ ಜನಪ್ರತಿನಿಧಿಗಳು ಮಾಡುವಂತಹ ಭ್ರಷ್ಟಾಚಾರ. ಅದು ಯಾವುದೋ ಒಂದು, ಈಗ ಬೆಂಗಳೂರಲ್ಲಿ ಒಂದು ಸ್ಟೀಲ್ ಫ್ಲೈಓವರ್ ಮಾಡ್ತೀವಿ ಅಂದ್ರೆ 1,000 ಕೋಟಿ ರೂಪಾಯಿ, ಮೆಟ್ರೋದಲ್ಲಿ 1,000 ಕೋಟಿ ರೂಪಾಯಿ, ಟನಲ್ ಅಲ್ಲಿ 1,000 ಕೋಟಿ ರೂಪಾಯಿ, ಮತ್ತೆ ಯಾವುದೋ ಒಂದು ಗುಡ್ಡ ಬೆಟ್ಟವನ್ನ ಗಣಿಗಾರಿಕೆಗೆ ಕೊಡ್ತೀವಿ ಅಂದ್ರೆ 1,000 ಕೋಟಿ ರೂಪಾಯಿ, ಗೋಮಾಳವನ್ನ ಸೇರಿಸಿ ಭೂಮಿ ಅಕ್ವೈರ್ ಮಾಡ್ಕೊಳ್ತೀವಿ ಅಂದ್ರೆ ಅಲ್ಲಿ 100,000 ಕೋಟಿ. ಈ ತರಹದ ಭ್ರಷ್ಟಾಚಾರ. ಈ 3 ಹಂತದ ಭ್ರಷ್ಟಾಚಾರಗಳಲ್ಲಿ ನಾವು ಕೆಳಗಿನ ಹಂತದ ಭ್ರಷ್ಟಾಚಾರವನ್ನ ಮಾತ್ರ ನಿಲ್ಲಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಅದು ಏನು, ವಿಶೇಷವಾಗಿ ಲಂಚವನ್ನ. ಯಾಕೆಂದ್ರೆ ನಮ್ಗೆ ಜನರೇ ಆಯ್ಕೆ ಮಾಡಿದಂತ ರಾಜಕಾರಣಿಗಳನ್ನ ಸೋಲಿಸ್ಬೇಕು ಅಂದ್ರೆ ಜನ ಸಿದ್ಧವಾಗಬೇಕು. ಮತ್ತೆ ರಾಜಕಾರಣಿಗಳು ಗುಂಡಾಗಳನ್ನ ಇಟ್ಕೊಂಡಿರ್ತಾರೆ, ಪೊಲೀಸರು ಅವ್ರು ಹೇಳಿದಾಗೆ ಕೇಳ್ತಾರೆ. ಅವರ ಭ್ರಷ್ಟಾಚಾರದಲ್ಲಿ ಅವ್ರದ್ದು ಸಹಿನೇ ಇರೋದಿಲ್ಲ. ಯಾಕಂದ್ರೆ ದೇ ಆರ್ ನಾಟ್ ಪಾರ್ಟ್ ಆಫ್ ದ ಎಕ್ಸಿಕ್ಯೂಟಿವ್. ಯಾರಿಗೋ ಹೇಳಿ ಮಾಡಿಸಿರ್ತಾರೆ. ಅಲ್ಲಿ ಹೋದಾಗ ಯಾವನ್ ಹೇಳಿದ್ದು, ಏನ್ ಹೇಳಿದ್ದು ಅಂತ ನಮ್ಮನ್ನ ಕೇಳ್ತಾರೆ. ಯಾಕಂದ್ರೆ ಅದಕ್ಕೆ ದಾಖಲೆಗಳನ್ನ ರೆಡಿ ಮಾಡ್ಕೊಡ್ಬೇಕು. ಭ್ರಷ್ಟಾಚಾರ ನಡೆದಿರೋದಕ್ಕೆ ದಾಖಲೆಗಳನ್ನ ಕೊಡಬೇಕಾಗಿರುವಂತ ಅಧಿಕಾರಿಗಳೇ ಅವನ್ನೆಲ್ಲ ಮುಚ್ಚ ಹಾಕಿರ್ತಾರೆ. ಸೊ ಹಾಗಾಗಿ ಆ ಹಂತದ ಭ್ರಷ್ಟಾಚಾರಕ್ಕಿಂತ ಕಣ್ಮುಂದೆ ಕಾಣುವಂತಹ ಭ್ರಷ್ಟಾಚಾರ, ಜನರ ನೈತಿಕತೆಯನ್ನ ಕಡಿಮೆ ಮಾಡುವಂತ ಭ್ರಷ್ಟಾಚಾರ ಏನಿದೆ, ಲಂಚಕೋರತನ, ಅದು ಇವತ್ತು ಒಂದು ಹಂತಕ್ಕೆ ಅದಕ್ಕೊಂದು ಪ್ರತಿರೋಧ KRS ಪಕ್ಷದ ಮೂಲಕ ರಾಜ್ಯದಲ್ಲಿ ಬಂದಿದೆ. ಹಿಂದೆಂದಿಗಿಂತ ಹಿಂದೆ ಯಾವನು ಕೇಳ್ತಾ ಇರ್ಲಿಲ್ಲ, ಕೇಳೋವನೇ ಗತಿ ಇರ್ಲಿಲ್ಲ. ಸಣ್ಣ ಪುಟ್ಟದಾಗ ಅಲ್ಲೊಂದು ಇಲ್ಲೊಂದು ಲೋಕಾಯುಕ್ತ ರೈಡ್ ಆಗ್ತಾ ಇತ್ತು ಅನ್ನೋದು ಬಿಟ್ರೆ, ಜನ ನೇರವಾಗಿ ಲಂಚ ಕೇಳ್ತೀರಾ ಬದ್ಮಾಶ್ಗಳ ಅಂತ ಕೇಳುವಂತ ಸ್ಥಿತಿನೇ ಇರ್ಲಿಲ್ಲ. ಇವತ್ತು ಅದು KRS ಪಕ್ಷದ ಕಾರಣವಾಗಿ ಬಂದಿದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಒಳ್ಳೆಯ ಸಕಾರಾತ್ಮಕ ಬೆಳವಣಿಗೆಗಳಾಗ್ತಾ ಇದೆ. ಇನ್ನು ಮೇಲ್ ಹಂತದ ಭ್ರಷ್ಟಾಚಾರವನ್ನ ತಡಿಬೇಕು ಅಂದ್ರೆ ಜನ ಸಿದ್ಧವಾಗಬೇಕು. ಜನ ಸಿದ್ಧವಾಗಬೇಕು ಅಂದ್ರೆ ನಮಗೆ ಈ ಭ್ರಷ್ಟ ವ್ಯವಸ್ಥೆಯಿಂದ, ಭ್ರಷ್ಟ ರಾಜಕಾರಣದಿಂದ ಏನ್ ತೊಂದರೆಗಳಾಗ್ತಾ ಇದೆ, ಇಂತಹ ಒಂದು ನೀಚ ವ್ಯವಸ್ಥೆಯಲ್ಲಿ ನಾವು ಬದುಕಬೇಕಾ ಅಂತ ಜನರಿಗೆ ಅನ್ನಿಸಿ ಅವರು ಪರಿವರ್ತಿತರಾಗಬೇಕು. ಅದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ KRS ಪಕ್ಷ ನಿರಂತರವಾಗಿ ಈ ಕೆಳ ಹಂತದ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವ, ಲಂಚವನ್ನ ಕಡಿಮೆ ಮಾಡುವಂತಹ ಮೂಲಕ ಜನರಲ್ಲಿ ಒಂದು ರೀತಿಯ ಸ್ಥೈರ್ಯವನ್ನ, ಸ್ಫೂರ್ತಿಯನ್ನ, ಧೈರ್ಯವನ್ನ ತುಂಬುತ್ತಾ ಅವರು ಭ್ರಷ್ಟ ರಾಜಕಾರಣಿಗಳ ಕತ್ತಿನ ಪಟ್ಟಿ ಹಿಡಿದು ಕೇಳುವಂತಹ ಒಂದು ಕಡೆಗೆ ನಾವು ಸಾಗ್ತಾ ಇದ್ದೀವಿ. ಅದು ಯಾವತ್ತಾಗುತ್ತೋ ಗೊತ್ತಿಲ್ಲ. ಆದ್ರೆ KRS ಪಕ್ಷದ ಸೈನಿಕರಂತೂ ನಿಮಗೆ ಗೊತ್ತಿರೋ ಹಾಗೆ ಯಾವುದಕ್ಕೂ ಅಂಜದೆ ಅಳುಕದೆ ಇವತ್ತು ಮುನ್ನುಗ್ಗಿದ ಕಾರಣಕ್ಕಾಗಿ ಅದು ಒಂದು ಹಂತಕ್ಕೆ ಸಾಧ್ಯವಾಗಿದೆ. ಮತ್ತೆ KRS ಪಕ್ಷದಿಂದ ಸ್ಫೂರ್ತಿ ಪಡೆದುಕೊಂಡ ಜನರು ಯಾವುದೋ ಕಾರಣಕ್ಕಾಗಿ, ಅದು ಜಾತಿ ಇರಬಹುದು, ಅವ್ರ ಊರಿನ ಸಮಸ್ಯೆಗಳಿರಬಹುದು, ಅಥವಾ ಅವ್ರದ್ದು ಯಾವುದೋ ಒಂದು ಕೋಮಿನ ಕಾರಣಕ್ಕಿರಬಹುದು, ಯಾವುದೋ ಒಂದು ಎಮೋಷನಲ್ ಇಶ್ಯೂಗೆ ಅವರು ಈ JCB ಅಂತ ಏನ್ ಹೇಳ್ತೀವೋ, JDS, ಕಾಂಗ್ರೆಸ್, ಬಿಜೆಪಿಗೆ KRS ಪಕ್ಷವನ್ನ ತಿರಸ್ಕರಿಸಿ JCB ಪಕ್ಷಗಳಿಗೆ ಓಟ್ ಹಾಕಬಹುದು. ಆದರೆ ಅವರು ಓಟಿಗೆ ಮಾತ್ರ, ಜಾತಿ ಇರಬಹುದು, ಆಗ್ಲೇ ಹೇಳಿದಾಗ ಇನ್ನೊಂದು ಕಾರಣ ಇರಬಹುದು, ಆದ್ರೆ ಲಂಚದ ವಿಚಾರಕ್ಕೆ ಬಂದಾಗ ಅವ್ರು ಯಾವುದೇ ಪಕ್ಷದ ಸದಸ್ಯರಲ್ಲದಿರೋರು ಇವತ್ತು KRS ಪಕ್ಷದ ಹೆಸರು ಹೇಳ್ತಾ ಇದ್ದಾರೆ. KRS ಪಕ್ಷದ ಸ್ಫೂರ್ತಿಯಲ್ಲಿ ಅವರೇ ಹೋಗಿ ನೇರವಾಗಿ ಕೇಳ್ತಾ ಇದ್ದಾರೆ. ಸೊ ಇವೆಲ್ಲ ಸಕಾರಾತ್ಮಕ ಬೆಳವಣಿಗೆಗಳು, ಇವೆಲ್ಲ ದಾಖಲಾಗಬೇಕಾದಂತ ವಿಚಾರಗಳು. ಅವು ವಿಶೇಷವಾಗಿ ಇವತ್ತು ಏನು ನೋಡೋದಾಗೆ ಹೊಸ ನವ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಅಥವಾ ಆ ಪಾರಂಪರಿಕ ಮಾಧ್ಯಮಗಳಲ್ಲಿ ಬಿಟ್ಟು ನವ ಮಾಧ್ಯಮಗಳಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ ದಾಖಲಾಗ್ತಾ ಇದೆ. ಇವೆಲ್ಲವನ್ನು ನನ್ನ ಪ್ರಕಾರ ಒಂದು ಆಶಾದಾಯಕವಾದಂತಹ, ಹಿಂದೆಂದಿಗಿಂತ KRS ಪಕ್ಷ ಪ್ರಚಲಿತವಾಗ್ತಿರುವಂತ, ರಿಲೆವೆಂಟ್ ಆಗ್ತಿರುವಂತದ್ರ ಸೂಚನೆ ಅಂತ ನನ್ನ ಅನ್ಸುತ್ತೆ. ಎಸ್ ಸರ್, ನೀವು ಅಂದ್ರೆ ಬದುಕಿನ ವಿವಿಧ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಕೆಲವೊಂದ್ಸಲಿ ಪ್ರವಾಸ ಹೋಗ್ತಾ ಇರ್ತೀರಿ, ಬೇರೆ ಬೇರೆ ರಾಜ್ಯಗಳಿಗೆ, ದೇಶಗಳಿಗೆ. ನೀವು ಅಮೆರಿಕದಲ್ಲಿದ್ದಂಥವ್ರು, ಜನರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅನ್ನುವಂಥ ವಿಚಾರದ ಪ್ರವಾಸವನ್ನ ಮಾಡ್ತಾ ಇರ್ತೀರಿ. ಆಮೇಲೆ ವಿದೇಶದಲ್ಲೂ ಕೂಡ ಆ ಒಂದು ಜಗತ್ತನ್ನ ನೋಡ್ಕೊಂಡ್ ಬಂದ್ರಿ, ಅಲ್ಲಿನ ಆಡಳಿತ ವ್ಯವಸ್ಥೆಯನ್ನ ನೋಡ್ಕೊಂಡು ಬಂದಿದ್ರಿ. ಮತ್ತೆ ಕರ್ನಾಟಕದ ವ್ಯವಸ್ಥೆಯನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ತಿದ್ರಿ.
ಒಂದು ಸುದೀರ್ಘವಾದಂತಹ ಒಂದು ಹೋರಾಟ, ಅಧ್ಯಯನಶೀಲತೆ, ಆಮೇಲೆ ಜನರ ಮನಸ್ಥಿತಿ, ಈ ಆಡಳಿತ ವ್ಯವಸ್ಥೆ, ಈ ರಾಜಕಾರಣ, ಆಮೇಲೆ ಇಲ್ಲಿನ ಪ್ರಭುತ್ವಗಳ ಒಂದು ಕಪಿಮುಷ್ಟಿ, ಆಮೇಲೆ ಶಿಕ್ಷಣ, ಆರೋಗ್ಯ, ಇವೆಲ್ಲವನ್ನ ನೋಡಿದಾಗ ಸದ್ಯದ ಪರಿಸ್ಥಿತಿಲಿ ನಮ್ಮ ದೇಶದ ರಾಜ್ಯದ ವ್ಯವಸ್ಥೆ, ಜನರ ಯೋಚನಾ ಲಹರಿ, ಇದೆಲ್ಲ ಹೇಗಿದೆ, ಹೇಗಾಗ್ತಾ ಇದೆ, ಏನಾದ್ರು ಬದಲಾವಣೆ ಆಗ್ತಾ ಇದೆ ಅಂತ ಅನ್ಸುತ್ತಾ, ಅಥವಾ ಬದಲಾವಣೆ ಆಗೋದಕ್ಕೆ ಇವ್ರು ಬಿಡ್ತಾ ಇಲ್ವಾ, ಏನಾದ್ರು ಹೋಪ್ ಇದೆಯಾ, ಹೇಗೆ ಅಂತ? ನೋಡಿ, ಭಾರತ ಹಾಗೆ ನೋಡಿದ್ರೆ ಪಕ್ಕದ ನೇಪಾಳಕ್ಕಿಂತ, ಬಾಂಗ್ಲಾದೇಶಕ್ಕಿಂತ, ಪಾಕಿಸ್ತಾನ್ಗಿಂತ ತುಂಬಾ ಭಿನ್ನವಾಗಿ ಏನಿಲ್ಲ. ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಭ್ರಷ್ಟಾಚಾರದ ವಿಚಾರದಲ್ಲಿ ಒಂದು ಹಂತಕ್ಕೆ ಇಲ್ಲಿ ಸಂವಿಧಾನದ ಅಡಿಯಲ್ಲಿ ಒಂದಷ್ಟು ನಿರಂತರವಾಗಿ ಮಧ್ಯದಲ್ಲಿ ಒಂದು ಇಟ್ ವಾಸ್ ಎನ್ ಅಬರೇಷನ್, ಯಾವುದು 75 to 77 ಇಂದಿರಾ ಗಾಂಧಿ ತಂದಂತಹ ಎಮರ್ಜೆನ್ಸಿ ಬಿಟ್ರೆ, ಆ ಸಂದರ್ಭ ಬಿಟ್ರೆ ಬಹುತೇಕವಾಗಿ ಸಂವಿಧಾನದ ಅಡಿಯಲ್ಲಿ ದೇಶ ಆಡಳಿತವನ್ನ ನೋಡ್ತಾ ಬರ್ತಾ ಇದೆ. ಆದ್ರೆ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ನೋಡಿದಾಗ ನಮಗೂ ಅಕ್ಕಪಕ್ಕದ ದೇಶಗಳಿಗೂ ತುಂಬಾ ವ್ಯತ್ಯಾಸ ಇಲ್ಲ. ಸಾಂಸ್ಕೃತಿಕವಾಗಿ ನಾವೆಲ್ಲ ಬಹುತೇಕವಾಗಿ ಅವಿಭಜಿತ ಭಾರತ ಒಂದೇ ಇದ್ದಂತವ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಶ್ರೀಲಂಕಾದಲ್ಲಿ ಒಂದು ರೀತಿಯಲ್ಲಿ ಕ್ರಾಂತಿ ಆಯ್ತು, ನೇಪಾಳದಲ್ಲಿ ಕ್ರಾಂತಿ ಆಯ್ತು, ಬಾಂಗ್ಲಾದಲ್ಲಿ ಆಯ್ತು. ಸೊ ಇವೆಲ್ಲ ಆದ್ರೂ ಭಾರತದಲ್ಲಿ ಯಾಕೆ ಆಗ್ತಾ ಇಲ್ಲ, ಯಾಕೆ ಆಗ್ಬಾರ್ದು, ಅಥವಾ ಯಾಕೆ ಆಗಿಲ್ಲ ಅಂತ ನಾವು ಯೋಚನೆ ಮಾಡಿದಾಗ 1950 ಜನವರಿ 26 ದೇಶ ಸಂವಿಧಾನವನ್ನು ಒಪ್ಪಿಕೊಂಡು ಗಣತಂತ್ರವಾಯಿತು. ಆದರೆ 52ರಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದ ನಂತರವೇ ನಮ್ಮಲ್ಲಿ ನಿಜವಾದ ಜನಪ್ರತಿನಿಧಿಗಳು ಬಂದಿದ್ದು, ಎಲ್ಲರಿಗೂ ಓಟಿನ ಹಕ್ಕು ಬಂದಿದ್ದು. ಮತ್ತೆ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು 1952ರಲ್ಲಿ. ಅಲ್ಲಿನಿಂದ ಇಲ್ಲಿಯ ತನಕ ಬಹುತೇಕವಾಗಿ ಚುನಾವಣೆಗಳು ಅಕ್ರಮಗಳಿದೆ, ಬೇರೆ ಬೇರೆದಿದೆ. ಚುನಾವಣಾ ಅಕ್ರಮಗಳನ್ನ ಮಾಡಿದ ಕಾರಣಕ್ಕಾಗಿನೇ ಇಂದಿರಾ ಗಾಂಧಿ ಅವರ MP ಸ್ಥಾನ ರದ್ದಾಗಿದ್ದು, ಆ ಕಾರಣದಿಂದಾಗಿನೇ ಅವರು ಎಮರ್ಜೆನ್ಸಿ ಏರಿದ್ದು. ಆದ್ರೆ ಬಹುತೇಕವಾಗಿ ಎಲೆಕ್ಷನ್ಗಳು ಕಾಲ ಕಾಲಕ್ಕೆ ನಡೀತಾ ಬರ್ತಿದ್ದಾಗ ಎಲೆಕ್ಷನ್ಗಳು ಭ್ರಷ್ಟವಾಗ್ತಾ ಹೋಗ್ತಾ ಇವೆ. ಆದ್ರೆ ಜೊತೆಗೆ ಒಂದಷ್ಟು ನ್ಯಾಯಾಂಗವು ಸ್ವಲ್ಪ ಸಕ್ರಿಯವಾಗಿ ಕ್ರಿಯಾಶೀಲವಾಗಿದೆ. ಮತ್ತೆ ಇಲ್ಲಿ ಮಿಲಿಟರಿ ಬೇರೆ ರೀತಿಯಲ್ಲಿ ಬಂದು ಬೇರೆ ದೇಶಗಳಲ್ಲಿ ಮಾಡಿದಾಗೆ ತನ್ನ ಏನು ಪ್ರಭಾವವನ್ನ ಬೀರೋದಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ಭೌಗೋಳಿಕ, ಸಾಂಸ್ಕೃತಿಕ, ಸಾಮಾಜಿಕ ವ್ಯವಸ್ಥೆ ಸಂರಚನೆ ನಮ್ಮಲ್ಲಿದೆ. ಇದನ್ನ ಹೇಳ್ತಾ ನಾನು ಆಗೋದಿಲ್ಲವಾ ಮುಂದಕ್ಕೆ ಅಂತ ನೋಡಿದಾಗ, ಇವತ್ತಿರುವಂತಹ ಅಂದ್ರೆ ಯಾವ ಕಾರಣಕ್ಕಾಗಿ ನಮ್ಮಲ್ಲಿ ಆಗಿಲ್ಲ ಅಂದ್ರೆ ನಾನು ನೋಡೋದಕ್ಕೆ ಕಾಲ ಕಾಲಕ್ಕೆ ಚುನಾವಣೆಗಳು ಆಗ್ತಿರೋದು ಬಹಳ ದೊಡ್ಡ ಕಾರಣ. ನಮ್ಮಲ್ಲಿ ದೊಡ್ಡ ಮಟ್ಟದ ಏನು ಪ್ರತಿಕ್ರಾಂತಿ ಆಗ್ಲಿ ಅಥವಾ ಹಿಂಸಾತ್ಮಕ ಚಟುವಟಿಕೆಗಳಾಗ್ಲಿ ಆಗದೆ ಇರೋದಕ್ಕೆ, ಜನಕ್ಕೆ 3 ವರ್ಷಕ್ಕೋ 4 ವರ್ಷಕ್ಕೋ 5 ವರ್ಷಕ್ಕೋ ಅದು ತಾಲೂಕ್ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬಹುದು, MLA ಎಲೆಕ್ಷನ್ ಇರ್ಬೋದು, MP ಎಲೆಕ್ಷನ್ ಇರ್ಬೋದು, ಎಲೆಕ್ಷನ್ಗಳಲ್ಲಿ ತಮ್ಮ ಬೇಸರವನ್ನ, ಆಕ್ರೋಶವನ್ನ ಹೊರಹಾಕೋದಿಕ್ಕೆ ಹೇಗೆ ವಿಸಿಲ್ಲು ಇದು ಕುಕ್ಕರ್ ಅದು ಪ್ರೆಷರ್ ಜಾಸ್ತಿ ಆದಾಗ ವಿಸಿಲ್ ಮೇಲಕ್ಕೆ ಬಂದು ಕೂಗುತ್ತೋ, ಆ ತರಕ್ಕೆ ಅವರ ಆಕ್ರೋಶವನ್ನ ಹೊರಹಾಕೋದಿಕ್ಕೆ, ವ್ಯವಸ್ಥೆಯ ಬಗ್ಗೆ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಅವಕಾಶ 3-4 ವರ್ಷಕ್ಕೆ ಸಿಗ್ತಾ ಇದೆ. ಮತ್ತೆ ಬಹುತೇಕವಾಗಿ ಎಲೆಕ್ಷನ್ಗಳು ಎಲ್ಲೋ ಅಪರೂಪಕ್ಕೆ ಕೆಲವೊಂದು ಹೈಜಾಕ್ ಆಗಿದೆ ಅನ್ನೋದು ಬಿಟ್ರೆ, ಹಿಂದೆ ಎಲ್ಲ ಸ್ವಲ್ಪ ಬೂತ್ ಕ್ಯಾಪ್ಚರಿಂಗ್ ಆ ತರ ಆಗಿದೆ ಅಂತ ಬಿಟ್ರೆ, ಬಹುತೇಕವಾಗಿ ಜನ ನಾವು ಯಾರು ಓಟ್ ಹಾಕಿದ್ವೋ ಬಹುತೇಕ ಅವರೇ ಗೆದ್ದಿದ್ದಾರೆ ಅನ್ನುವಂತ ಒಂದು ನಂಬಿಕೆ ಇದೆ. ಆ ನಂಬಿಕೆ ಕಾರಣಕ್ಕಾಗಿ ಇಲ್ಲಾಗಿಲ್ಲ. ಎಲ್ಲೆಲ್ಲಿ ಚುನಾವಣೆಗಳ ಕಳುವು ಆಗುತ್ತೋ, ಎಲ್ಲೆಲ್ಲಿ ಚುನಾವಣೆಗಳು ಆಗೋದಿಲ್ವೋ ಅಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಆಕ್ರೋಶದ ಕಟ್ಟೆ ಒಡೆಯುತ್ತೆ. ನಮ್ಮಲ್ಲಿ ಅದು ಒಡೆದಿಲ್ಲ. ಆದ್ರೆ ಕಾಲ ಕಾಲಕ್ಕೆ ಚುನಾವಣೆಗಳಾಗ್ತಿದೆ ಅನ್ನುವಂತಹದ್ದು ಸಾಕಾಗೋದಿಲ್ಲ. ಈಗ ನಮ್ಮ ರಾಜ್ಯದಲ್ಲಿ ನೋಡಿ, ಕೇವಲ ಒಂದು 150-200 ಕುಟುಂಬಗಳು ಇಡೀ ರಾಜ್ಯದ ರಾಜಕೀಯ ಅಧಿಕಾರವನ್ನು ಇವತ್ತು ಕಪಿಮುಷ್ಟಿಲಿ ಇಟ್ಕೊಂಡಿವೆ. 2ನೇ ಹಂತದ 3ನೇ ಹಂತದ ನಾಯಕತ್ವ ಬರೋದಕ್ಕೆ ಬಿಡ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಇಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, BBMP ತರಹದ ಚುನಾವಣೆಗಳು ನಡೀತಿಲ್ಲ ಅಂದ್ರೆ, ಮುಂದಕ್ಕೆ ಇಲ್ಲಿ ಗೆದ್ದು ಬಂದಂತವ್ರು ನಮಗೆ ಚಾಲೆಂಜ್ ಮಾಡ್ತಾರೇನೋ ಅನ್ನುವಂತ ಭಯದಲ್ಲಿ MLAಗಳು ಈ ಚುನಾವಣೆಗಳನ್ನ ಆಗದೆ ಇರೋ ಹಾಗೆ ಅವ್ನು ಯಾವುದೇ ಪಕ್ಷದಲ್ಲಿ JCB ಪಕ್ಷಗಳಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಇವೆಲ್ಲವೂ ಏನಾಗುತ್ತೆ, ಆಕ್ರೋಶದ ಕಟ್ಟೆ ಹೊಡೆದಾಗ ಇದೇನ್ ಬೇಕಾದ್ರೂ ಆಗ್ಬೋದು. ಚುನಾವಣೆಗಳು ಕಾಲಕಾಲಕ್ಕೆ ಆಗದೆ 2ನೇ ಹಂತದ ನಾಯಕತ್ವ, 3ನೇ ಹಂತದ ನಾಯಕತ್ವ ಬರದೇ ಇದ್ದಂತ ಸಂದರ್ಭದಲ್ಲಿ ಜನಕ್ಕೆ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಕಾರಣ, ಯಾವುದೋ ಒಂದು ದುಷ್ಕೃತ್ಯ ಜನಕ್ಕೆ ಟ್ರಿಗರ್ ಆಗ್ಬೋದು. ಅದಕ್ಕಾಗಿಯೇ ನಾವು ಆಡಳಿತಗಾರರಿಗೆ ಎಚ್ಚರಿಕೆಯಿಂದ ಇರಿ, ಗೌರವ ಘನತೆಯಿಂದ ಜನ ರೊಚ್ಚಿಗೆಳ್ಬಹುದು ಅಲ್ವಾ, ಜನ ರೊಚ್ಚಿಗೆ ಅದು ನನಗನ್ಸೋ ಹಾಗೆ ಬಹುಶಃ ನೇಪಾಳ, ಬಾಂಗ್ಲಾ, ಪಾಕಿಸ್ತಾನದಲ್ಲಿ ನಡೀತಿರುವಂತಹ ಘಟನೆಗಳು, ಶ್ರೀಲಂಕಾದಲ್ಲಿ ಆದಂತದ್ದು, ಇವೆಲ್ಲವನ್ನು ಅನೇಕ ಯುವಜನರಲ್ಲಿ ಬೇರೆ ಬೇರೆ ತರಹದ ಭಾವನೆಗಳನ್ನ ಇವತ್ತು ಉದ್ದೀಪಿಸ್ತಿವೆ. ನೀವೇ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮದೇ ಫೇಸ್ಬುಕ್ ಅಲ್ಲಿ ನೋಡಿದಾಗ ನೇಪಾಳದಲ್ಲಿ ಆದಂಗ ಆಗ್ಬೇಕು, ಬಾಂಗ್ಲಾದಲ್ಲಿ ಆದಂಗ ಆಗ್ಬೇಕು, ಶ್ರೀಲಂಕಾದಲ್ಲಿ ಆದಂಗ ಆಗ್ಬೇಕು ಅಂತ ಎಷ್ಟು ಜನ ಮಾತಾಡ್ತಾ ಇದ್ದಾರೆ. ಅಂದ್ರೆ ಅವಕಾಶ ಸಿಕ್ಕಾಗ ಇವರು ಜನ ಏನು ಬಡಿಗೆ ಕೈ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಅದಾಗಬಾರದು ಅಂದ್ರೆ ಒಂದು ಏನಂತಾರೆ ಸಂವೇದನಾಶೀಲ
ಸಂಯಮದಿಂದ ಇರುವಂತಹ ಒಂದು ಆಡಳಿತಗಾರರು ನಮಗೆ ಬೇಕು. ಅವರು ಜನರ ಮುಂದೆ ಸ್ವಲ್ಪ ನ್ಯಾಯ, ನೀತಿ, ನೈತಿಕತೆಯಿಂದ ನಡ್ಕೊಳ್ಬೇಕು, ವಿನಯದಿಂದ ನಡ್ಕೊಳ್ಬೇಕು, ಭ್ರಷ್ಟಾಚಾರ ನಿಲ್ಲಬೇಕು. ಇವು ಒಂದಷ್ಟು ಈ ಕೂಡಲೇ ಮಾಡಬೇಕಾಗಿರುವಂತದ್ದು. ಇದನ್ನ ಬಿಟ್ರೆ ಯುವ ಜನರಲ್ಲಿ ನಿಮ್ಗೆ ಗೊತ್ತಿದೆ, ನಿರುದ್ಯೋಗ ತಾಂಡವವಾಡ್ತಾ ಇದೆ. ತಾಂಡವ ಅನ್ನುವಂಥದ್ದು ಅದು ಕ್ಲೀಶೆ ಆದ್ರೂ ಅದು ಸಹಜ. ಆಮೇಲೆ ಮಕ್ಕಳನ್ನ ಓದಿಸೋದಿಕ್ಕೆ ಇವತ್ತು ಪೇರೆಂಟ್ಸ್ ಬಹಳ ಖರ್ಚು ಮಾಡ್ತಾ ಇದ್ದಾರೆ. ಆರೋಗ್ಯ ಕೆಟ್ಟಾಗ್ಲಂತೂ ನಮ್ಮ ಆರೋಗ್ಯ ವ್ಯವಸ್ಥೆ ಇವತ್ತು ಇನ್ಶೂರೆನ್ಸ್ ಇಲ್ಲದೆ ಇರೋನು ಸತ್ತ. ಸರ್ಕಾರಿ ಆಸ್ಪತ್ರೆಗೆ ಹೋಗೋದಿಕ್ಕೆ ಭಯ, ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಇರೋದೆಲ್ಲ ಕಳ್ಕೊಂಡ. ಸೊ ಈ ಶಿಕ್ಷಣ, ಆರೋಗ್ಯ ಇವೆಲ್ಲದ್ರ ಜೊತೆಗೆ ನಿರುದ್ಯೋಗ ಇವೆಲ್ಲ ಆದಾಗ ಅದ್ರ ಜೊತೆಗೆ ಸಾಮಾಜಿಕ ನ್ಯಾಯದ ಪ್ರಶ್ನೆ ಬರುತ್ತೆ. ಸರ್ಕಾರದ ಯೋಜನೆಗಳು ನಿಜಕ್ಕೂ ಅನುಷ್ಠಾನವಾಗಿದೆಯಾ? ಜನರಿಗೆ ಸರ್ಕಾರ ನಮ್ಮದು ಅಂತ ಅನ್ನಿಸ್ತಾ ಇದೆಯಾ? ಅನ್ನಿಸ್ತಾ ಇಲ್ಲ. ಹಾಗಾಗಿ ಇವೆಲ್ಲ ತುಂಬಾ ನಾವು ನನಗನ್ನಿಸುವಾಗೆ ಒಂದು ಸಂಕ್ರಮಣ ಕಾಲದಲ್ಲಿ ಇದ್ದೀವಿ. ನಿಜಕ್ಕೂ ಇವತ್ತು ಬದಲಾಗಬೇಕಾಗಿದೆ. ರಾಜಕಾರಣಿಗಳು ಬದಲಾಗ್ಲಿಲ್ಲ, ಅಧಿಕಾರಿಗಳು ಬದಲಾಗ್ಲಿಲ್ಲ ಅಂದ್ರೆ ಜನಕ್ಕೆ ಕೋಪ ಬಂದಾಗ, ಆಕ್ರೋಶದ ಕಟ್ಟೆ ಮೀರಿದಾಗ, ನಿಮಗ್ ಗೊತ್ತು ಏನು ಬಾಂಗ್ಲಾದೇಶದಲ್ಲಿ ಮಿಲಿಟರಿ ಇಲ್ವಾ? ಶ್ರೀಲಂಕಾದಲ್ಲಿ ಮಿಲಿಟರಿ ಇಲ್ವಾ? ನೇಪಾಳದಲ್ಲಿ ಮಿಲಿಟರಿ ಇರ್ಲಿಲ್ವಾ? ಕೊನೆಗೆ ಮಿಲಿಟರಿ ಅವರು ಏನ್ ಮಾಡಿದ್ರು? ಬಾಂಗ್ಲಾದೇಶದ ರಾಷ್ಟ್ರ ಬಂಧು, ರಾಷ್ಟ್ರಪಿತನ ಪ್ರಧಾನಮಂತ್ರಿ ಆಗಿದ್ದ ಆಕೆಗೆ, ತಾಯಿ ನಾವೇನು ಮಾಡೋದಿಕ್ಕಾಗೋದಿಲ್ಲ, ಜನ ಬರ್ತಿದ್ದಾರೆ, ನಮ್ಮದೇ ಜನ, ನಾವು ಅವ್ರ ಮೇಲೆ ಗುಂಡು, ಫಿರಂಗಿ, ಟ್ಯಾಂಕರ್ ಇವೆಲ್ಲ ಓಡ್ಸಕ್ ಆಗೋದಿಲ್ಲ, ಅರ್ಧ ಗಂಟೆ ಸಮಯ ನೀವು ಯಾವ್ದಾದ್ರು ಏರೋಪ್ಲೇನ್ ಹತ್ಕೊಂಡು ಓಡೋಗಿ ಅಂತ ಹೇಳುದು. ಅಂದ್ರೆ ಮಿಲಿಟರಿ ಅವರು ನಮ್ಮ ಅಣ್ತಂಬಂದ್ರೆ, ಪೊಲೀಸರು ನಮ್ಮ ಅಣ್ತಂಬಂದ್ರೆ ಏನು ಲಕ್ಷಾಂತರ ಜನ ಬಂದಾಗ ಪೊಲೀಸರನ್ನ ಗೋಲಿಬಾರ್ ಮಾಡಕ್ ಆಗುತ್ತಾ? 1000 ಜನ ಪೊಲೀಸರು 10,000 ಜನ ಕಂಟ್ರೋಲ್ ಮಾಡಕ್ ಆಗಲ್ವಲ್ಲ. ಹಾಗಾಗಿ ಪೊಲೀಸರು ಕೈ ಅಲ್ಲಿ ಬಂದೂಕ್ ಬಿಸಾಕಿ ಅವರು ಜನರ ಜೊತೆ ಸೇರ್ಕೊಂಡ್ ಬಿಡ್ತಾರೆ. ಸೊ ಇಂತಹ ಒಂದು ಪ್ರಸಂಗ ಬರೋದಕ್ಕೆ ಮೊದಲು ಎಚ್ಚೆತ್ಕೊಳ್ಬೇಕು. ನಮ್ಮಲ್ಲೂ ಮಿಲಿಟರಿ ಇದೆ, ಆದ್ರೆ ಪೊಲೀಸ್ ವ್ಯವಸ್ಥೆ ಇದೆ, ಆದ್ರೆ ಜನರ ಆಕ್ರೋಶದ ವಿರುದ್ಧವಾಗಿ ಅವ್ರು ಹೋಗೋದಿಕ್ ಆಗೋದಿಲ್ಲ. ಯಾಕಂದ್ರೆ ಅವ್ರನ್ನು ಸ್ವಲ್ಪ ಸಂವೇದನಾಶೀಲ ಇರುವಂತವ್ರು, ಪರಿಸ್ಥಿತಿಯನ್ನ ಗಮನಿಸುವಂತವ್ರು, ಕಾನೂನು ಸುವ್ಯವಸ್ಥೆ ಕೆಟ್ಟಾಗ ಯಾವ ಕಾರಣಕ್ಕೆ ಕೆಟ್ಟಿದೆ ಅಂತ ಗಮನಿಸಿ ನಿರ್ಮಾಣ ತೆಗೆದುಕೊಳ್ಬೇಕಾಗಿರೋರು. ಹಾಗಾಗಿನೇ ನನಗೆ ಏನು ಆಗುತ್ತೆ ಅಂತ ಹಾಗೆ ಆಗುತ್ತೆ ಅಂತ ನಾನು ಹೇಳಲಾರೆ. ಯಾಕಂದ್ರೆ ಭಾರತಕ್ಕೆ ಅದರದೇ ಆದಂತಹ ಬೇರೆ ಬೇರೆ ತರದ ಮೌಲ್ಯಗಳು, ಒಂದಷ್ಟು ಸಂಯಮ ಇದೆ ಆ ಎಲ್ಲಾ ಕಾರಣಗಳಿಂದಾಗಿ. ಮತ್ತೆ ಅದರಲ್ಲಿ ಒಂದಷ್ಟು ಜನರಿಗೆ ಒಂದಷ್ಟು ಮಾಧ್ಯಮದ ಮೂಲಕ, ಫೋನ್ಗಳ, ಡಿಜಿಟಲ್ ಮೀಡಿಯಾದ ಮೂಲಕ ತಮ್ಮ ಆಕ್ರೋಶಗಳನ್ನ ಹೊರ ಹಾಕೊಳ್ಳೋದಿಕ್ಕೆ ಒಂದಷ್ಟು ಅವಕಾಶಗಳಿದೆ. ಆ ಚಳುವಳಿಗಳು ಮಾಡೋದಿಕ್ಕೆ, ಹೋರಾಟ ಮಾಡೋದಿಕ್ಕೆ ಈಗ್ಲೂ ಪರ್ಮಿಷನ್ ಇದೆ. ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಬಿಟ್ಟು ಬೇರೆ ಎಲ್ಲೂ ಇಲ್ಲ, ಇದೊಂದು ದೊಡ್ಡ ಇದು. ಆದ್ರೆ ಮನೆಗೆ ಫ್ರೀಡಂ ಪಾರ್ಕ್ ಲಿಮಿಟೆಡ್ ಆಗ್ತಾ ಬರ್ತಿದ್ದಾಗ ಯಾರೋ ಒಂದು 20,000 ಜನ ಬೆಂಗಳೂರು ಬಂದ್ರೆ ಏನಾಗುತ್ತೆ? ಅದು ಏನ್ ಬೇಕಾದ್ರೂ ಆಗ್ಬಹುದು. ಸೊ ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಹಾಗೆ ಆಗುತ್ತೆ ಅಂತ ನಾನು ಹೇಳಲಾರೆ. ಆದ್ರೆ ಒಂದು ಮಟ್ಟಕ್ಕೆ ಆಡಳಿತಗಾರರು, ಭಾರತದ ಪ್ರತಿಯೊಬ್ಬ ರಾಜ್ಯದ ಆಡಳಿತಗಾರರು, ದೇಶದ ಆಡಳಿತಗಾರರು ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಬೇಕು ಈ ಸಂದರ್ಭದಲ್ಲಿ ಜನರ ನಾಡಿಮಿಡಿತ ಏನಿದೆ ಅಂತ. ಬಡತನ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಸಾಮಾಜಿಕ ನ್ಯಾಯ ದಕ್ತಾ ಇಲ್ಲ, ಆರ್ಥಿಕ ಅಸಮಾನತೆ ಇದೆ. ಇವತ್ತು ಜನ ಟಿವಿಗಳಲ್ಲಿ, ಫೋನ್ಗಳಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು 5,000 10,000 ಕೋಟಿ ರೂಪಾಯಿ ಖರ್ಚು ಮಾಡಿ ಅಮೆರಿಕದಿಂದ ಪಾಪ್ ಸಿಂಗರ್ನ ಕರೆಸಿ ಡ್ಯಾನ್ಸ್ ಮಾಡಿಸುವಂತವ್ರು, ಯಾವ್ದೋ ಒಂದು ಚಿಕಿತ್ಸೆಗೆ ಬೇರೆ ದೇಶಕ್ಕೆ ಹೋಗುವಂತವ್ರು, ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ ಥಾಯ್ಲೆಂಡ್ ಹೋಗುವಂತದ್ದು, ಇವೆಲ್ಲವನ್ನು ಜನ ನೋಡ್ತಾ ಇದ್ದಾರೆ, ಸಾಮಾನ್ಯ ಜನ. ಯಾಕಂದ್ರೆ ಅವ್ರಿಗೆ ರೀಲ್ಸ್ ಅಲ್ಲಿ, ಇದ್ರಲ್ಲಿ ವಾಟ್ಸ್ಆಪ್, ಬಹಳಷ್ಟು ಜನ ಅದು ಒಂಥರ ಅಪ್ರಬುದ್ಧವಾದ್ರೂ ವಾಟ್ಸ್ಆಪ್, ಫೇಸ್ಬುಕ್ ಯೂನಿವರ್ಸಿಟಿಗಳ ಸ್ಟೂಡೆಂಟ್ಸ್, ಪ್ರೊಫೆಸರ್ಗಳು ಆಗ್ಬಿಟ್ಟಿದ್ದಾರೆ. ಇವೆಲ್ಲವನ್ನು ಜನರಲ್ಲಿ ಬೇರೆ ತರಹದ ಭಾವನೆಗಳನ್ನ ಕೆರಳಿಸಬಹುದು. ಸದ್ಭಾವನೆಗಳನ್ನ ಅಳಿಸೋದ್ರ ಬದಲಿಗೆ ದುರ್ಭಾವನೆಗಳನ್ನ ಕೆರಳಿಸಿದ್ರೆ ಏನಾಗುತ್ತೆ? ಅಪಾಯಕಾರಿಯಾದಂತಹ ಒಂದು ಎಕ್ಸ್ಪ್ಲೋಸಿವ್ ಸಿಚುಯೇಷನ್ ಅಲ್ಲಿ ನಾವಿದೀವಿ ಅಂತ ನನಗೆ ಅನ್ಸುತ್ತೆ. ಎಸ್ ಸರ್. ಇನ್ನು ರಾಜ್ಯದ ಮಟ್ಟಿಗೆ ರಾಜ್ಯದ ರಾಜಕಾರಣವನ್ನ ನೋಡಿದಾಗ ಪ್ರತಿಪಕ್ಷಗಳ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದಾವ ಅನ್ನೋದೇ ಒಂದು ರೀತಿಯ ಅನುಮಾನ ಆಗಿದೆ. ಇನ್ನು ಆಡಳಿತಾರೂಢ ಪಕ್ಷಗಳು ಭ್ರಷ್ಟಾಚಾರವನ್ನ ವಿಚಾರವನ್ನ ಹಿನ್ನೆಲೆಯಾಗಿ ಇಟ್ಕೊಂಡು ಅದನ್ನ ಪ್ರಸ್ತಾಪ ಮಾಡ್ತಾ ಒಂದು ಕ್ಯಾಂಪೇನ್ ಮಾಡ್ಕೊಂಡು ನಾವು ಬಹಳ ಒಳ್ಳೆ ಆಡಳಿತವನ್ನ ಕೊಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದ್ರು. ಈಗ ಅದೇ ಸರ್ಕಾರ ಈಗ ಭ್ರಷ್ಟಾಚಾರದ ಅಬಕಾರಿ ಇಲಾಖೆ ಡಿಪಾರ್ಟ್ಮೆಂಟ್ ಇರ್ಬೋದು, ಆಮೇಲೆ ಪ್ರಾರಂಭದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, ಹೀಗೆ ಬೇರೆ ಬೇರೆ ವಿಚಾರಗಳಲ್ಲಿ ಅದು ಕೂಡ ಆ ವಿಚಾರದಲ್ಲಿ ಸಿಲುಕಾಕೊಂಡಿದೆ. ಕರ್ನಾಟಕದ ರಾಜಕಾರಣವನ್ನ ನೋಡಿದಾಗ ಆಡಳಿತಾರೂಢ ಪಕ್ಷಗಳು, ಪ್ರತಿಪಕ್ಷಗಳು, ಜನರು, ನಿಮ್ಗೆ ಏನನ್ಸುತ್ತೆ? ಯಾವ ದಿಕ್ಕಿನತ್ತ ಹೋಗ್ತಾ ಇದೆ? ಏನಾದ್ರೂ ಬದಲಾವಣೆಗಳ ಸಾಧ್ಯತೆ ಇದೆಯಾ? ಅಥವಾ ನೀವ್ ಹೆಂಗ್ ನೋಡ್ತಿದ್ದೀರಿ? ನಾನು ಕೇಳೋದಕ್ಕಿಂತ ಇಲ್ಲಿ ಆಡಳಿತ ಇದೆ, ಒಂದು ಒಳ್ಳೆಯ ಆಡಳಿತ ಇದೆ ನಿಮ್ಗೆ ಅನ್ನಿಸ್ತಿದ್ಯಾ? ನಾನು ನಿಮ್ಮನ್ನ ಕೇಳಬಾರ್ದು, ಆದ್ರೆ ಹಿಂದೆ ನೋಡಿದಾಗ ಇಲ್ಲೊಂದು ರೂಲ್ ಆಫ್ ಲಾ ಇದೆಯಾ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಜಿಸ್ಕಿ ಲಾಠಿ ಉಸ್ಕಿ ಭೈಸ್ ಅಂತ ಹಿಂದಿಲ್ ಒಂದು ಮಾತಿದೆ. ದೊಣ್ಣೆ ಯಾವೊಂದು ಅಂದ್ರೆ ಶಕ್ತಿ ಯಾವೊಂದು ಇದೆಯೋ ಅವಂದೇನೆ ಆಸ್ತಿ ಪಾಸ್ತಿ ಎಮ್ಮೆ ಕರು ಎಲ್ಲಾನು.
ಸೊ ಇದು ಜನರಿಗೆ ಇದೇ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ, ಅವ್ರು ಭ್ರಷ್ಟರು ದುಷ್ಟರು ಅವ್ರದ್ದು ಮಾಡ್ತಾ ಇದ್ದಾರೆ, ಏನು ಇವ್ರು ಒಳ್ಳೆ ಕೆಲಸ ಏನು ಮಾಡ್ತಾ ಇಲ್ಲ ಅನ್ನುವಂತ ಭಾವನೆ ಇದೆಯೇ ಹೊರತು ಯಾವುದೇ ಯೋಜನೆ ನೋಡಿ ತಗೊಳ್ಳಿ ನೀವು, ಅನ್ನಭಾಗ್ಯ ಯೋಜನೆ ಕೊಟ್ಟಿದ್ದಾರೆ, ಶಕ್ತಿ ಯೋಜನೆ ಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, ಯಾವ್ದು ಕೊಟ್ರು ಜನಕ್ಕೆ ಇಲ್ಲೇನೋ ಒಂದು ನಮ್ಮ ಪರವಾಗಿದ್ದಾರೆ, ನಮ್ಮ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇಲ್ಲ. ಅವ್ರೇನ್ ಅವ್ರ ಅಪ್ಪನ ಮನೆಯಿಂದ ಕೊಡ್ತಾ ಇದಾರ ಅನ್ನೋದ್ರಿಂದ ಹಿಡ್ಕೊಂಡು ಕೊಡ್ಲಿ ಬಿಡು ಅವನ್ ತಿಂದಿಲ್ವಾ ಈ ತರೀಕೆನೆ ಜನ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ರೂಲ್ ಆಫ್ ಲಾ ಇದೆ, ಎಲ್ರು ಸಮಾನರು, ಇಲ್ಲಿ ನಮ್ ಕೋರ್ಟ್ಗೆ ಹೋದ್ರೆ ನ್ಯಾಯ ಸಿಗುತ್ತೆ ಅಥವಾ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಈಗಂತೂ ವರ್ಷದಿಂದ ವರ್ಷಕ್ಕೆ ಇದು ಕೆಡ್ತಾನೆ ಬರ್ತಾ ಇದೆ. ಸಿದ್ದರಾಮಯ್ಯನವರು 2018ರಲ್ಲಿ ಸೋತ ನಂತರ 2018ರಿಂದ 23 ತನಕ ಏನು ಬಿಜೆಪಿ 2 ಮುಖ್ಯಮಂತ್ರಿಗಳು ಬಂದ್ರು, ಆ ಸಂದರ್ಭದಲ್ಲೂ ಇದೇನು ಬದಲಾಗ್ಲಿಲ್ಲ. ಈ ಜನಕ್ಕೆ ಇನ್ನೊಂದಷ್ಟು ಕೆಡ್ತಾ ಬಂತು. ಈಗಂತೂ ಕಳೆದ 3 ವರ್ಷಗಳಲ್ಲಿ ಕಾಂಗ್ರೆಸ್ನವರು ನಾವು ಕೆಲವೊಬ್ರು ಏನ್ ಹೇಳ್ತಾರೆ, ಈ ಪಂಚ ಯೋಜನೆಗಳು ಏನ್ ಕೊಟ್ಟಿವಿ, ಭಾಗ್ಯಗಳು ಪಂಚಭಾಗ್ಯಗಳು ಇದನ್ನ ಕೊಟ್ಟಿದ್ರಿಂದ ನಮಗೆ ಇಲ್ಲಿ ಅಭಿವೃದ್ಧಿ ಮಾಡಕ್ ಆಗ್ತಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಕೆಲವೊಬ್ರು ಹಂಗೆಲ್ಲ ಮಾತಾಡ್ಬೇಡ್ರಪ್ಪ, ಜನಕ್ಕೆ ನಾವು ವಾಗ್ದಾನ ಮಾಡಿದ್ವಿ, ಕೊಟ್ಟಿದೀವಿ, ಇದು ಸರಿ, ನಾವು ಕೊಟ್ಟಿದ್ರ ಬಗ್ಗೆ ತಪ್ಪು ಮಾತಾಡಬಾರ್ದು, ಸುಳ್ಳು ಇದೇಳ್ಬಾರ್ದು, ವಿರೋಧ ಮಾಡಬಾರ್ದು ಅಂತ ಅವರೇ ಅಂತಾರೆ. ಅಂದ್ರೆ ಇಲ್ಲಿ ಯಾವ ಮಟ್ಟಕ್ಕೆ ಅವ್ರಿಗೆ ಚಿತ್ತಶುದ್ಧಿ ಇದೆ ಈ ವಿಚಾರಗಳ ಬಗ್ಗೆ ಅನ್ನುವಂತ. ಸೊ ಆಮೇಲೆ ಸರ್ಕಾರಿ ಕಚೇರಿಗಳು ಇದಕ್ಕೆ ಅಷ್ಟೋ ಇಷ್ಟೋ KRS ಪಕ್ಷದ ಕಾರಣಕ್ಕಾಗಿ ಒಂದಷ್ಟು ಲಂಚ ನಿಂತಿದೆ. KRS ಪಕ್ಷದ ಹೆಸರು ಹೇಳಿದಾಗ ಒಂದಷ್ಟು ಲಂಚ ಕಡಿಮೆ ಆಗುತ್ತೆ ಅನ್ನೋದ್ ಬಿಟ್ರೆ, KRS ಪಕ್ಷದ ಪ್ರಭಾವ ಇಲ್ಲದ ಕಡೆ, KRS ಪಕ್ಷದ ಹೆಸರು ಹೇಳೋದಿಕ್ಕೂ ಧೈರ್ಯ ಇಲ್ಲದಂತಹ ಜನರಿರುವಂತ ಕಡೆ ಲಂಚ ಅದೇ ತರಕ್ಕೆ ಮುಂದುವರಿತಾ ಇದೆ. ಸರ್ಕಾರಿ ಶಾಲೆಗಳಿಗೆ ಸೇರಿಸುವಂತಹ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಖಾಸಗಿ ಸರ್ಕಾರಿ ಆಸ್ಪತ್ರೆಗಳನ್ನ ಖಾಸಗಿ ಮಾಡ್ತಾ ಇದ್ದಾರೆ PPP ಮಾಡೆಲ್ ಅಲ್ಲಿ. ಇತ್ತೀಚೆಗೆ ಬಿಜಾಪುರದಲ್ಲಿ ಬಹಳ ದೊಡ್ಡ ಹೋರಾಟ ನಡೀತು. ವಿಜಯಪುರದಲ್ಲಿ ನಡೆದಂತ ಹೋರಾಟದಲ್ಲಿ ಹೋರಾಟಗಾರನೆಲ್ಲ ಜೈಲ್ಗೆ ಹಾಕಿದ್ರು. ಆದ್ರೆ ಇವಾಗ ಅಲ್ಲಿ PPP ಮಾಡೋದಿಲ್ಲ ಅನ್ನುವಂತ ಒಂದು ಸ್ಥಿತಿನ ರಾಜಕೀಯ ಸರ್ಕಾರ ತಂದುಕೊಳ್ತು. ಪ್ರತಿ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರಬೇಕಾಗಿತ್ತು, ಅದಿಲ್ಲ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಬೇಕಾಗಿತ್ತು, ತಾಲೂಕು ಕೇಂದ್ರಗಳಲ್ಲಿ ಇಲ್ಲ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಳ್ಳೆಯ ಗುಣಮಟ್ಟದ PHC ಇರಬೇಕಾಗಿತ್ತು, ಇಲ್ಲ. ಇವತ್ತು ವೈದ್ಯರುಗಳಿಗೆ ಸಂಖ್ಯೆಗಿಂತ ಕ್ವಾಕ್ಗಳು ಜಾಸ್ತಿ ಆಗಿದ್ದಾರೆ. ಒಂದು ಗುಣಮಟ್ಟದ ವೈದ್ಯಕೀಯ ಸೌಲಭ್ಯಗಳು ಸಿಗ್ತಾ ಇಲ್ಲ. ಸರ್ಕಾರಿ ಶಾಲೆಗೆ ಹೋದ ಮಕ್ಕಳಿಗೆ ಏನು ಪಾಪ ಹೋಗ್ತಾ ಇದ್ದಾರೆ, ಎಲ್ಲೋ ಅವರ ಅದೃಷ್ಟ ಇದ್ರೆ ಒಳ್ಳೆ ಮೇಷ್ಟ್ರು ಸಿಗ್ತಾರೆ, ಒಳ್ಳೆ ಫೆಸಿಲಿಟಿ ಸಿಗುತ್ತೆ. ಇಲ್ಲ ಅಂದ್ರೆ ಖಾಸಗಿ ಶಾಲೆನಲ್ಲಂತೂ ಒಳ್ಳೆಯ ದುಡ್ಡು ಇರುವ ಶ್ರೀಮಂತರು ಕಳಿಸುವಂತ ಖಾಸಗಿ ಶಾಲೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ಈ ಅರೆ ಬರೆ ಕಾನ್ವೆಂಟ್ಗಳಿಗೆ ಇಂಗ್ಲಿಷ್ ಮೀಡಿಯಂ ಕಳಿಸುವಂತಗಳಲ್ಲಿ ಅವ್ರಿಗೆ ಆ ಕಡೆ ಕನ್ನಡನೂ ಬರೋದಿಲ್ಲ, ಈ ಕಡೆ ಇಂಗ್ಲಿಷ್ ಸರಿಯಾಗಿ ಕಲ್ತಿಲ್ಲ. ಸೊ ಈ ತರಹದ ಸ್ಥಿತಿ. ಇನ್ನು ಓದಂತವ್ರು BE ಮಾಡಿದಂತವ್ರು ಬೆಂಗಳೂರಲ್ಲಿ ಇವತ್ತು ಏನು ಏನಪ್ಪಾ ಅದು 2 ವೀಲರ್ ಅಲ್ಲಿ ಓಡಿಸ್ತಾರಲ್ಲ, ರ್ಯಾಪಿಡೋ ಓಡಿಸ್ತಾ ಇದ್ದಾರೆ ಇಂಜಿನಿಯರಿಂಗ್ ಮಾಡಿರುವಂತವ್ರು. ಇವತ್ತು ನೆನ್ನೆ ಒಬ್ಬ ಪೊಲೀಸ್ ಹೇಳ್ತಾನೆ, ಪೊಲೀಸು ಅಥವಾ ಸರಿಯಾಗಿ ಸೌಲಭ್ಯಗಳಿಲ್ಲ, ರಜಾ ಇಲ್ಲ, ಅದ್ರ ಬದಲಿಗೆ ಎಗ್ ರೈಸ್ ಮಾಡಿ ಮಾರ್ಬಹುದು ಅಂತ. ನಾನ್ ನೋಡಿದಾಗೆ ನರೇಂದ್ರ ಮೋದಿ ಅವರು ಪಕೋಡ ಮಾರಿ ಏನು ಇಲ್ಲೇನೋ ದೇಶ ಉದ್ಧಾರ ಮಾಡಬಹುದು ಅನ್ನುವಂತ ಮಾತನ್ನು ಅಥವಾ ಏನೋ ಆತರ ಕಂದಿದ್ರು, ಪಕೋಡ ಮಾರಬಹುದು ಅಂತ. ಪಕೋಡಗಿಂತ ಎಗ್ ರೈಸ್ ಮಾಡೋದು ಇವತ್ತು ಪ್ರಾಫಿಟಬಲ್ ರಾಜ್ಯಾದ್ಯಂತ. ನಾನ್ ನೋಡ್ತೀನಿ ಯಾವ ಊರ್ಗ್ ಹೋದ್ರು ಇವತ್ತು ಎಗ್ ರೈಸ್. ಆಮೇಲೆ ಎಗ್ ರೈಸ್ ಮಾಡ್ತಾ ಇರೋರು ಯಾರು ಬಡವರಾಗಿಲ್ಲ, ಇದ್ರಲ್ಲಿ ಅವರೊಂದು ಗೌರವಯುತವಾದ ಬದುಕನ್ನು ಕಟ್ಕೊಂಡಿದ್ದಾರೆ. ಇವತ್ತು ನನಗನ್ಸುವ ಹಾಗೆ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಉದ್ಯೋಗವನ್ನ ಕೊಟ್ಟಿರೋದಂದ್ರೆ ಎಗ್ ರೈಸ್ ಬಿಸ್ನೆಸ್. ಮತ್ತೆ ಅವರನ್ನು ದಿವ್ಸಕ್ಕೆ ಒಂದು 500ರಿಂದ 1000 ರೂಪಾಯಿ ಆದ್ರೂ ಕನಿಷ್ಠ ದುಡಿತಾ ಇದ್ದಾರೆ. ಕನಿಷ್ಠ ವೇತನ ಇವತ್ತು ಯಾರಿಗೆ ಸಿಗ್ತಾ ಇದೆ ಅಂದ್ರೆ ಅವ್ರಿಗೆ, ಮಿಕ್ಕ ಬೇರೆ ಉದ್ಯೋಗ ಮಾಡೋರಿಗೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಏನ್ ಆಗ್ತಾ ಇದೆ ಇಲ್ಲಿ, ಇದೇ ಬದುಕ್ತಿದೀವಿ, ಹೇಗೆಗೋ ಬದುಕಬಹುದಿತ್ತು, ಇನ್ನೂ ಚೆನ್ನಾಗಿ ಬದುಕಬಹುದಿತ್ತು. ನಮ್ಮ ರಾಜ್ಯ ಸುಭಿಕ್ಷವಾದಂತಹ ರಾಜ್ಯ, ಸಮೃದ್ಧವಾದ ರಾಜ್ಯ. 4 ಲಕ್ಷ ಈ ಸಲಕ್ಕಂತೂ ಬಹುಶಃ 4.25 ಲಕ್ಷ ಕೋಟಿ ರೂಪಾಯಿ ಆಗುತ್ತೇನೋ ಇದು ಏನು ರಾಜ್ಯದ ಬಜೆಟ್ ಗಾತ್ರ. ಅಷ್ಟಾದ್ರೂ ಇಷ್ಟು ಸಮೃದ್ಧವಾದ ರಾಜ್ಯದಲ್ಲಿ ಯಾಕೆ ಈ ಆರ್ಥಿಕ ಅಸಮಾನತೆ, ಯಾಕೆ ಈ ಬಡತನ, ಯಾಕೆ ಸಾಮಾಜಿಕ ಅಸಮಾನತೆಗಳು? ಅದು ನಮ್ಮ ರಾಜಕೀಯದ ಕಾರಣಕ್ಕಾಗಿ, ರಾಜಕಾರಣಕ್ಕಾಗಿ. ಹಾಗಾಗಿ ನನಗನ್ಸುತ್ತೆ ಏನು ಯಾರು ಖುಷಿಯಾಗಿ ಏನು ಇಲ್ಲ. ಈಗ ಪೂರಕವಾಗಿ ಒಂದೊಂದ್ಸಲಿ ಅನ್ಸುತ್ತೆ, ಆಯಾ ರಾಜ್ಯಗಳಿಗೆ ಒಂದು ಪ್ರಾದೇಶಿಕ ಪಕ್ಷ ಬಲಿಷ್ಠವಾಗಿದ್ರೆ ಅದು ತನ್ನ ರಾಜ್ಯದ ಜನರ ಮತ್ತೆ ನೆಲದ ಆಶೋತ್ತರಗಳನ್ನು ಸ್ಪಂದಿಸೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಪ್ರಾದೇಶಿಕ ಪಕ್ಷ ರಾಜ್ಯಕ್ಕಂತೂ ಬೇಕಾಗಿದೆ ಅಂತ ಹೇಳಿ ಚರ್ಚೆ, ಕೆಲವು ಆರ್ಟಿಕಲ್ ಎಲ್ಲ ಬಂದು ಇತ್ತೀಚೆಗೆ ಏನು ದಳಪತಿಗಳು ರಾಜ್ಯಕ್ಕೆ ಇನ್ನು ಚುನಾವಣೆ 2 ವರ್ಷ 3 ವರ್ಷ ಇದೆ, ಎಂಟ್ರಿ ಕೊಟ್ಬಿಟ್ಟು ನಾವು ಮತ್ತೆ ಅಧಿಕಾರಕ್ಕೆ ಬಂದ್ಬಿಡ್ತೇವೆ ಅಂತೇಳಿ ದೇವೇಗೌಡರು ಶಪಥ ತೊಡರೋ ತರ ಒಂದ್ ಸಮಾವೇಶ ಮಾಡುವುದ್ರ ಜೊತೆಗೆ ಈಗ ರಾಜ್ಯಕ್ಕೆ ಒಂದು ಪ್ರಾದೇಶಿಕ ಪಕ್ಷ ಬೇಕು. ಯಾಕೆಂದ್ರೆ ನಾವು ಅತಿ ಹೆಚ್ಚು GST ಕಟ್ಟೋದ್ರಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೇವೆ. ನಮಗೆ ಸಿಗಬೇಕಾದ ಸೌಲಭ್ಯಗಳು ಸಿಗ್ತಾ ಇಲ್ಲ. ಬಜೆಟ್ ಅಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು 1 ರೂಪಾಯಿ ಕೊಟ್ರೆ ನಮ್ಗೊಂದು 15 ಪೈಸೆನ ದುಡ್ಡು ಸಿಗ್ತಾ ಇದೆ. ಒಂದು ಪ್ರಾದೇಶಿಕ ಪಕ್ಷ ಬೇಕು ಅಂತ ಒಂದು ಕೂಗೆದ್ದಿದೆ. ನೀವು ಕೂಡ ರಾಜಕಾರಣವನ್ನ ಶುರು ಮಾಡಿದ್ರಿ, ಒಂದು ಪಕ್ಷವನ್ನ ಕಟ್ಟಿ, KRS ಪಕ್ಷವನ್ನ ಕೂಡ ಅಧಿಕಾರಕ್ಕೆ ಬರಬೇಕು, ನೈಜ ರಾಜಕಾರಣವನ್ನ ಕೊಡ್ಬೇಕು, ಜನರಿಗೆ ಸ್ಪಂದಿಸ್ಬೇಕು ಅನ್ನೋ ನೆಲೆಯಲ್ಲಿ
ಈಗ ಒಂದು ಪ್ರಾದೇಶಿಕ ಪಕ್ಷ ಜೊತೆಗೆ ಪ್ರಾಕ್ಟಿಕಲ್ ರಾಜಕಾರಣ, ಹಣ, ಹಣದ ತೈಲಿ, ಮತ್ತೆ ಜಾತಿ, ಮತ್ತೆ ಹೆಂಡ, ಇವೆಲ್ಲವನ್ನ ನೋಡಿದಾಗ ಹಿಂಗೆ ಸಾಧ್ಯ ಅಧಿಕಾರದಲ್ಲಿ ಸರ್ವೈವ್ ಆಗೋದಕ್ಕೆ ಪ್ರಾದೇಶಿಕ ಪಕ್ಷ? ಮತ್ತೆ ನಿಮ್ಮ ಯೋಚನೆಗಳು ಹೆಂಗೆ ಅಂತ? ಪ್ರಾದೇಶಿಕ ಪಕ್ಷ ಆಗಲಿ ಯಾವುದೇ ಪಕ್ಷ ಆಗಲಿ, ಇವತ್ತು ಚುನಾವಣಾ ರಾಜಕಾರಣದಲ್ಲಿ ಗೆಲ್ಲಬೇಕು ಅಂದ್ರೆ ಒಂದು 5-10 ವರ್ಷಗಳ ಸುದೀರ್ಘವಾದಂತಹ ಒಂದು ಟೈಮ್ ಟೇಬಲ್ ಇಟ್ಕೊಳ್ಬೇಕು, ಗೇಮ್ ಪ್ಲಾನ್ ಇಟ್ಕೊಳ್ಬೇಕು, ಮತ್ತೆ ಸಹಸ್ರಾರು ಕೋಟಿ ರೂಪಾಯಿ ಇಟ್ಕೊಂಡು ಜಾತಿ ರಾಜಕಾರಣ, ಬೇರೆ ಬೇರೆ ತರದ ರಾಜಕಾರಣವನ್ನ ಮಾಡಬೇಕು. ಅದನ್ನ ಮಾಡುವಂತ ಶಕ್ತಿ ಇವತ್ತು ಕರ್ನಾಟಕದಲ್ಲಿ ಯಾವ ಭ್ರಷ್ಟ ರಾಜಕಾರಣಿ, ಯಾವ ಶ್ರೀಮಂತನಿಗೂ ಇಲ್ಲ. ಯಾಕಂದ್ರೆ ಅದು ಒಂದು ರೀತಿಯಲ್ಲಿ ಲಾಟರಿ ಟಿಕೆಟ್ ತಗೊಂಡ ಹಾಗೆ. ಹಾಗಾಗಿ ನೀವು ರಾಜಕಾರಣಕ್ಕೆ ಇವತ್ತು ಯಾರು ಬರೋದಿಕ್ ಸಾಧ್ಯ ಇದೆ, ಯಾರು ಚಲಾವಣೆಯಲ್ಲಿ ಇದ್ದಾರೆ ಅಂದ್ರೆ, ಆಗ್ಲೇ ನಾನು ಹೇಳಿದಂಗೆ ಕೇವಲ 200 ಕುಟುಂಬಗಳು ಇವತ್ತು ಇಡೀ ರಾಜ್ಯದ ರಾಜಕಾರಣವನ್ನ, ತಮ್ಮ ರಾಜಕೀಯ ಅಧಿಕಾರವನ್ನ ತಮ್ಮ ಕೈಲಿ ಇಟ್ಕೊಂಡಿದ್ದಾರೆ. ಹಾಲಿ MLA-ಗಳು ಮತ್ತು ಇಮಿಡಿಯೇಟ್ ಆಗಿ ಸೋತಂತ 2023ರಲ್ಲಿ ಸೋತಿರುವಂತಹ ಮಾಜಿ MLA-ಗಳು, ಅಂದ್ರೆ ಅವ್ರು MLA ಆಗಿ ಸೋತಿರುವಂತವ್ರು, MLA ಆಗಿ ಇಲ್ಲಿ ತನಕ ಗೆದ್ದಿಲ್ದಿರುವಂತಹ ಅವ್ರು ಯಾರನ್ನು ಇವತ್ತು ಚುನಾವಣಾ ರಾಜಕಾರಣ ಮಾಡೋದಿಕ್ ಆಗೋದಿಲ್ಲ. ಯಾಕಂದ್ರೆ ಅವ್ರನ್ನ ಬಿಟ್ಟು ಬೇರೆಯವ್ರ ಹತ್ರ ಬ್ಲಾಕ್ ಮನಿ ಇಲ್ಲ. ಬ್ಲಾಕ್ ಮನಿ ಯಾರ ಹತ್ರ ಇದೆ, ಹೇಗ್ ಬರುತ್ತೆ? ಟ್ರಾನ್ಸ್ಫರ್ಗಳಲ್ಲಿ, ಕೆಲವೊಂದು ಅಕ್ರಮ ದಂಧೆಗಳಲ್ಲಿ, ರಿಯಲ್ ಎಸ್ಟೇಟ್ ಅಲ್ಲಿ, ಗಣಿಗಾರಿಕೆಯಲ್ಲಿ, ಕರಪ್ಷನ್ ನಲ್ಲಿ, ಏನು ಕಮಿಷನ್ ನಲ್ಲಿ, ಇದೆಲ್ಲ ಯಾರಿಗೆ ಬರುತ್ತೆ? ಬಹುತೇಕವಾಗಿ ಹಾಲಿ MLA-ಗಳಿಗೆ. ಹಿಂದೆ ಇದ್ದ MLA ಆಲ್ರೆಡಿ ಒಂದಷ್ಟು ಮಾಡ್ಕೊಂಡು ಮುಂದಿನ ಎಲೆಕ್ಷನ್ಗೆ ಅಂತ ಅವನೊಂದಷ್ಟು ಎತ್ತಿಟ್ಕೊಂಡಿದ್ರೆ ಅವನು ಮಾತ್ರ ಮುಂದಿನ ಎಲೆಕ್ಷನ್ ಅಲ್ಲಿ ಸ್ವಲ್ಪ ಹಾಲಿ MLA-ಗಳ ವಿರುದ್ಧ ತೊಡೆ ತಟ್ಟಬಲ್ಲ. ಇವತ್ತು ಪೂರ್ತಿಯಾಗಿ ಅಲ್ಲಿಗೆ ಬಂದು ನಿಂತಿದೆ. ಬ್ಲಾಕ್ ಮನಿ ಇರಬೇಕು, ಮತ್ತೆ ಈ 2-3 ಪಕ್ಷಗಳಲ್ಲಿ ಯಾವ್ದಾದ್ರು ಒಂದು ಪಕ್ಷನ ಟಿಕೆಟ್ ಸಿಗಬೇಕು. ಯಾಕಂದ್ರೆ ದುಡ್ಡು ಇಟ್ಕೊಂಡು ಮಾತ್ರಕ್ಕೆ ನಾವು ಚುನಾವಣೆ ಗೆಲ್ಲೋದಿಕ್ಕೆ ಆಗೋದಿಲ್ಲ. ದುಡ್ಡನ್ನ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ, ಓಟನ್ನ ಕೊಂಡ್ಕೊಳ್ಳೋದಿಕ್ಕೆ ನಮ್ಗೊಂದು ಡಿಸ್ಟ್ರಿಬ್ಯೂಷನ್ ಚಾನಲ್, ಪರ್ಚೇಸಿಂಗ್ ಏನು ಚಾನಲ್ ಒಂದು ಬೇಕು. ಸೊ ಆ ಚಾನಲ್ ಯಾರಿಗಿದೆ, ಆ ಒಂದು ವ್ಯವಸ್ಥೆ ಯಾರಿಗಿದೆ? ಕಾಂಗ್ರೆಸ್ಗಿದೆ, ಬಿಜೆಪಿಗಿದೆ, ಒಂದಷ್ಟು ಮಟ್ಟಿಗೆ ಕೆಲವು ಜಿಲ್ಲೆಗಳಲ್ಲಿ JDS ಇದೆ. JDS ಇರೋ ಕಡೆ ಬಿಜೆಪಿ ಇಲ್ಲ. ಹಾಗಾಗಿನೇ ಇವತ್ತು ದುಡ್ಡಿಟ್ಟುಕೊಂಡು ಚುನಾವಣಾ ರಾಜಕಾರಣ ಮಾಡಬಹುದೇ ಹೊರತು ಬೇರೆ ತರ ಮಾಡಕ್ಕಾಗಲ್ಲ. ಆದ್ರೆ ಇದು ಸಕ್ರಮವಾ, ಕಾನೂನುಬದ್ಧವಾ, ನ್ಯಾಯಬದ್ಧವಾ? ಇದು ಹಿಂದೆ ಇತ್ತು, ಮುಂದೇನು ಇರುತ್ತಾ? ಇಲ್ಲ, ಇದು ಹಿಂದೆ ಇರ್ಲಿಲ್ಲ. ಒಂದು 20-25 ವರ್ಷಗಳಿಂದ ಬಂದಿರುವಂತದ್ದು. ಹಾಗಾಗಿ ಇದು ಮುಂದಕ್ಕೆ ಹೋಗುತ್ತೆ. ಮತ್ತು ಇದು ಸಕ್ರಮ ಅಲ್ಲ, ಇದು ಪುರ ಅಕ್ರಮ, ಅಪರಾಧ ಚಟುವಟಿಕೆ. ಹಾಗಾಗಿ ಇದು ಮುಂದಕ್ಕೆ ನಿಲ್ಲಿಸ್ಬೇಕು. ಮುಂದಕ್ಕೆ ನಿಲ್ಲಿಸೋದಿಕ್ಕೆ ಯಾರು ಬರ್ಬೇಕು? ಜನನೇ ಬರ್ಬೇಕು. KRS ಪಕ್ಷ ಆ ಕೆಲಸವನ್ನ ಮಾಡ್ತಾ ಇದೆ. ನಾವು ನಿರಂತರವಾಗಿ 6-6.5 ವರ್ಷ ಆಗಿದೆ, ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸ್ತಾ ಇದ್ದೀವಿ. ಮುಂದಿನ ಚುನಾವಣೆಯಲ್ಲಿ ನಾವು ಚುನಾವಣೆ ನಿಂತಾಗ ನಮಗೆ ಯಾವಾಗ ಹೆಲ್ಪ್ ಆಗುತ್ತೆ ಈ ಚುನಾವಣಾ ರಾಜಕಾರಣ ಅಂದ್ರೆ, ಅಕ್ರಮಗಳನ್ನ ನಿಲ್ಲಿಸಿದಾಗ. ಅದಕ್ಕೇನೆ ನಾವಿವಾಗ ಒಂದು ತೀರ್ಮಾನ ಮಾಡಿದೀವಿ, ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಟಿ. ಚುನಾವಣಾ ಅಕ್ರಮಗಳನ್ನು ನಿಲ್ಲಿಸೋದು KRS ಪಕ್ಷದ ಸೈನಿಕರೇ ಆಗಿರ್ತಾರೆ. ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗದಿಂದ ವೀಕ್ಷಕರು ಬರ್ತಾರೆ. ಆದ್ರೆ ಚುನಾವಣೆಯನ್ನು ನಡೆಸುವ ಎಲ್ಲ ಜವಾಬ್ದಾರಿ ಯಾವನು ಏನಂತಾರೆ, ರಿಟರ್ನಿಂಗ್ ಆಫೀಸರ್ ಇರಬಹುದು, ಫ್ಲೈಯಿಂಗ್ ಸ್ಕ್ವಾಡ್ ಇರಬಹುದು, ಬೂತ್ ಯಾರು ಅದೇನೋ ಬೂತ್ ಅಲ್ಲಿ ವೋಟ್ ಹಾಕ್ಸೋರು ಇರ್ಬೋದು, ಇವರೆಲ್ಲರೂ ಕರ್ನಾಟಕ ಸರ್ಕಾರದ ಅಧಿಕಾರಿಗಳೇ, ರಾಜ್ಯ ಸರ್ಕಾರಿ ನೌಕರರೇ. ಈ ರಾಜ್ಯ ಸರ್ಕಾರಿ ನೌಕರರು ಹಾಲಿ MLA, ಹಾಲಿ ಆಡಳಿತಾರೂಢ ಪಕ್ಷ ಅಥವಾ ಹಾಲಿ ವಿರೋಧ ಪಕ್ಷದ ವಿರುದ್ಧ ಹೋಗೋದಿಕ್ಕೆ ಅವ್ರಿಗೆ ಸಾಧ್ಯ ಇದೆಯಾ? ಎಷ್ಟೇ ಅಕ್ರಮವಾದ್ರೂ, ಸಾರ್ ಇಲ್ಲಿ ಕಾರಲ್ಲಿ ದುಡ್ಡಿದೆ ಬಂದು ಹಿಡೀರಿ ಸರ್ ಅಂದ್ರೆ ನಮ್ಮ ಮುಂದೆನೆ ಬಂದು ನೋಡ್ಬಿಟ್ಟು ದುಡ್ಡನ್ನ ಸಾಗಿಸ್ಬಿಟ್ಟು, ದುಡ್ಡು ಸಾಗಿಸಿದ್ಮೇಲೆ ವಿಡಿಯೋ ಹಿಡಿದು ಕಾರಲ್ಲಿ ಏನೂ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸಾಕ್ಷಿಗಳು ಸಿಗ್ತಾ ಇಲ್ಲ ಇವತ್ತು ಚುನಾವಣಾ ಅಕ್ರಮಗಳಿಗೆ. ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಅತ್ಯಂತ ಕಡುಭ್ರಷ್ಟ ಚುನಾವಣೆ ನಡೆಯೋದು ಕರ್ನಾಟಕದಲ್ಲಿ ಅಂತೇಳಿ ವರದಿಗಳು ಬರ್ತಾ ಇವೆ. ಆದ್ರೆ ಯಾಕೆ ಯಾರಿಗೂ ಶಿಕ್ಷೆ ಆಗ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ ಅಂದ್ರೆ ಸಾಕ್ಷಿ ನಾಶ. ಈ ಕಡುಭ್ರಷ್ಟ, ಅದಕ್ಷ, ಒಂದು ರೀತಿಯ ಪುಕ್ಕಲು ಮನೋಭಾವದ ನಮ್ಮ ಸರ್ಕಾರಿ ಅಧಿಕಾರಿಗಳು ಚುನಾವಣಾ ಸಂದರ್ಭದಲ್ಲಿ ಕೆಲಸ ಮಾಡುವಾಗ ಧೈರ್ಯ ತೋರಿಸದೆ, ಸಂವಿಧಾನವನ್ನು ಎತ್ತಿಡಿದೆ, ಕಾನೂನು ಎತ್ತಿಡಿದೆ, ಯಾವುದೋ ರಾಜಕಾರಣಿಗಳಿಗೆ, ಪಕ್ಷಗಳಿಗೆ ತಮ್ಮ ಅವರ ಪದತಲದಲ್ಲಿ ತಮ್ಮ ತಲೆಯನ್ನಿಟ್ಟು ಕೆಲಸ ಮಾಡೋ ಕಾರಣದಿಂದ ಇದಾಗ್ತಾ ಇಲ್ಲ. ಹಾಗಾಗಿ ಸಾಕ್ಷಿಗಳು ಸಿಗ್ತಾ ಇಲ್ಲ. ಹಾಗಾಗಿ ಸಾಕ್ಷ್ಯ ಸಂಗ್ರಹವನ್ನ ನಾವು ಈಗಾಗಲೇ ತೀರ್ಮಾನ ಮಾಡಿದ್ವಿ. ಮುಂದಿನ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಅಕ್ರಮವಾಗಿ ಚುನಾವಣಾ ಸಂದರ್ಭದಲ್ಲಿ ಹಣ ಹಂಚೋದಿಕ್ ಬರ್ತಾರೋ ಆ ಗಾಡಿಯನ್ನ ನಾವು ಪಲ್ಟಿ ಮಾಡ್ಬೇಕು, ದಬ್ಬಾಕ್ಬೇಕು. ಆ ಗಾಡಿಗೆ ನಾವು ಚಕ್ರದಲ್ಲಿ ಗಾಳಿ ತೆಗಿಬೇಕು, ಅದ್ರದ್ದು ಗಾಜು ಹೊಡಿಬೇಕು. ಒಟ್ಟಲ್ಲಿ ಸಾಕ್ಷಿ ನಾಶ ಆಗದೆ ನೋಡ್ಕೊಳ್ಬೇಕು. ಹಬ್ಬ ಬಂದ್ರೆ ಏನಾಗುತ್ತೆ? ಕೇಸ್ ಆಗುತ್ತೆ. ಇಲ್ಲಿ ಯಾವ್ದೋ ಕರ್ತವ್ಯಕ್ಕೆ ಅಡ್ಡಿ, ಆಮೇಲೆ ಕರ್ತವ್ಯ ಕಟ್ಟಿ ಬರೋದಿಲ್ಲ. ಇಲ್ಲಿ ಕರ್ತವ್ಯ ಕಟ್ಟಿ ಬರೋದಿಲ್ಲ, ಯಾಕಂದ್ರೆ ಅಧಿಕಾರಿಗಳೆಲ್ಲ ಇರೋದಲ್ಲಿ. ಯಾವನೊಬ್ಬ ಪುಡಾರಿ, ಅಯೋಗ್ಯ ರಾಜಕಾರಣಿ, ಅವನ ಗಾಡಿ ಬಂದಿರುತ್ತೆ, ಅವನ ಗಾಡಿ ತನ್ನ ಯಾರೋ ವೈಯಕ್ತಿಕ ಖಾಸಗಿ ಅವರ ಗಾಡಿನಲ್ಲಿ ಕಳಿಸಿರ್ತಾನೆ. ಖಾಸಗಿ ಗಾಡಿಯನ್ನು ಹಿಡಿದಾಗ ಏನಾಗುತ್ತೆ? ಇವಾಗ ನೀವು ಕಿತ್ತಾಡ್ಬಿಟ್ವಿ ಅಂತ ಇಟ್ಕೊಳ್ಳೋಣ, ಹೊಡೆದಾಟಗಳಾಯ್ತು, ನಾನು ನಿಮ್ಗೆ ಹೊಡೆದೆ, ನಾನು ನಿಮಗ್ ಬಡದೆ, ನಾವಿಬ್ರು ಹೋದ್ರೆ ಸ್ಟೇಷನ್ ಬೇರೆ, ಅದು ಜೈಲೇನು ಇಲ್ಲ, ಅದಕ್ಕೆ ಅರೆಸ್ಟ್ ಇಲ್ಲ, ತೀರ್ಮಾನ ಆಗೋದೆ ಆಮೇಲೆ ನೀವು MLC ಮಾಡ್ಸಿರ್ಬೇಕು, ಇನ್ನೊಂದು ಆಗ್ಬೇಕು, ಸಾಕ್ಷ್ಯ ಬೇಕು, ಪೊಲೀಸರು ತನಿಖೆ ಮಾಡ್ಬೇಕು. ಸೇಮ್ ಅದೇನೆ ಇಲ್ಲಿ. ಯಾವ್ದನ್ನು ನಾವು
ಭ್ರಷ್ಟರ ಆಸ್ತಿಗೆ ಅಂದ್ರೆ ಭ್ರಷ್ಟಾಚಾರ ಅಥವಾ ಅಕ್ರಮದಲ್ಲಿ ಪಾಲ್ಗೊಂಡಂತಹ ವಾಹನಕ್ಕೆ ಆವಾಗ ಮಾತ್ರ ನಾವು ಏನು ಅದಕ್ಕೆ ಅಡ್ಡಿ ಮಾಡ್ತೀವಿ. ಹಾಗಾಗಿ ಅದು ಯಾವುದೇ ರೀತಿಯಲ್ಲಿ ಅದು ಏನ್ ದೊಡ್ಡ ವಿಚಾರ ಆಗೋದಿಲ್ಲ. ಸಾಕ್ಷಿ ಆದ್ಮೇಲೆ, ವಿಡಿಯೋ ಮಾಡಿದ್ಮೇಲೆ, ಲೈವ್ ಮಾಡಿದ್ಮೇಲೆ ಮುಗಿತಲ್ಲ, ಒಂದಲ್ಲ ಒಂದ್ ಕಡೆ ಭ್ರಷ್ಟರು ಸಿಕ್ಕಾಕೊಳ್ತಾರೆ. ಅಲ್ಲಿಗೆ ನಾವು ಆ ದಿಕ್ಕಿನಲ್ಲಿ ಹೋಗ್ತಾ ಇದೀವಿ. ಹೀಗ್ ಮಾಡ್ಬೇಕು ಅಂತ ನನ್ಗೆ ಅನಿಸ್ತಾ ಇದೆ. ಇಲ್ಲ ಅಂದ್ರೆ ಇದು ಚುನಾವಣಾ ಅಕ್ರಮಗಳನ್ನ ನಿಲ್ಲಿಸದೆ ನಮ್ಮಂತವ್ರು ಖಂಡಿತವಾಗಿ ಚುನಾವಣೆಗಳಲ್ಲಿ ಪ್ರಸ್ತುತವಾಗೋದಿಲ್ಲ. ಆಮೇಲೆ ನಾವು ಹೋಗ್ಲಿ, ನಾವು ಚುನಾವಣಾ ಅಕ್ರಮಗಳು ಮಾಡಬಹುದಾ? ನಾವು ಚುನಾವಣಾ ಅಕ್ರಮಗಳನ್ನ ಮಾಡಿ ಹಣ ಹಂಚಿ ಎಂಡ ಕುಡಿಸಿ ಇನ್ನೊಂದಿನೋ ಮಾಡೋಂಗಿದ್ರೆ ಇಷ್ಟು ಕಷ್ಟ, ಇಷ್ಟು ನ್ಯಾಯ ನೀತಿ ಇವೆಲ್ಲ ಯಾರಿಗ್ ಬೇಕಾಗಿತ್ತು? ಇವೆಷ್ಟೆಲ್ಲ ಪರಿಶ್ರಮ ಯಾಕೆ ಆಗ್ಬೇಕಾಗಿತ್ತು? ಹೋಗಿ JCB ಪಾರ್ಟಿ ಸೇರ್ಕೊಳ್ಬೋದಿತ್ತಲ್ಲ. ಇಲ್ಲ, ನಾವ್ ಅದು ಮಾಡಬಾರದು, ಅದು ತಪ್ಪು, ಅದು ಅನೈತಿಕ. ನಾವು ಆ ತರದ್ ಮಾಡಕ್ ಬಂದಿಲ್ಲ. ಮತ್ತೆ ಅದ್ ಮಾಡೋದ್ರಿಂದ ಜನರಿಗೆ ಒಳ್ಳೇದಾಗೋದಿಲ್ಲ. ಅದು ಸತ್ಯವಾದ ನ್ಯಾಯವಾದ ಮಾರ್ಗ ಅಲ್ಲ. ಇದೇ ಮಾರ್ಗದಲ್ಲಿ ಹೋಗ್ಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡ್ಕೊಳ್ಬಾರ್ದು ಅಂತ ನಾವು ಬಂದಿರೋದ್ರಿಂದಾಗಿ ನಾವು ಹೀಗೆ ಮಾಡ್ಬೇಕು. ಚುನಾವಣಾ ಅಕ್ರಮಗಳನ್ನ ನಿಲ್ಲಿಸಬೇಕು. ಚುನಾವಣಾ ಅಕ್ರಮಗಳನ್ನ ನಿಲ್ಲಿಸದಂತಹ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕು. ಅಥವಾ ಚುನಾವಣಾ ಅಕ್ರಮಗಳನ್ನು ನಿಲ್ಲಿಸೋದಿಕ್ಕೆ ಅಧಿಕಾರಿಗಳಿಗೆ ಏನೆಲ್ಲ ಶಕ್ತಿ ತುಂಬಬೇಕು ಅದನ್ನ ನಾವು ತುಂಬಬೇಕು. ಎಸ್ ಸರ್, ನಾವು ಕಾರ್ಯಕ್ರಮದ ಯಾವುದೇ ಪ್ರಾದೇಶಿಕ ಪಕ್ಷ ಅಗತ್ಯ ಇದೆ. ಪ್ರಾದೇಶಿಕ ಪಕ್ಷ ಅಲ್ಲ, ಪ್ರಾಮಾಣಿಕ ರಾಜಕಾರಣ ಪರಮ ಪವಿತ್ರವಾದದ್ದು. ಈಗಿರುವಂತಹ ಏನಾದ್ರೂ ವ್ಯವಸ್ಥೆಯಲ್ಲಿ ಲೋಪದೋಷಗಳಿದ್ರೆ ಅದನ್ನ ಸರಿ ಮಾಡುವಂತಹ, ಭವಿಷ್ಯಕ್ಕೆ ಒಳ್ಳೆಯ ಬುನಾದಿಯನ್ನ ಪದೇ ಬುನಾದಿಯನ್ನ, ಭದ್ರವಾದ ಬುನಾದಿಯನ್ನ ಹಾಕುವಂತಹ ಒಂದು ಪರಮ ಪವಿತ್ರವಾದಂತಹ ಒಂದು ಸೇವೆ ರಾಜಕಾರಣ. ಒಂದು ಕರೆ, ಅದು ಆತ್ಮದ ಕರೆ, ಕಾಲದ ಕರೆ. ಅದಕ್ಕೆ ಬಿಟ್ಟು ನಾವು ಅಯೋಗ್ಯರಿಗೆ, ನೀಚರಿಗೆ, ಇನ್ನ ಡೆಮಾಕ್ರಸಿ ಪೀಪಲ್ ಗೆಟ್ ದ ಲೀಡರ್ಸ್ ದೇ ಡಿಸರ್ವ್ ಅಂತ ಒಂದು ಮಾತಿದೆ. ಸೊ ಭ್ರಷ್ಟರನ್ನ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ರೆ ತಪ್ಪು ಯಾರದು? ಶಿಕ್ಷೆ ಯಾರಿಗೆ? ನಮಗೇನೆ. ತಪ್ಪು ನಮ್ಮದೇ, ಶಿಕ್ಷೆನೂ ನಮ್ಮದೇ. ಹಾಗಾಗಿ ಇವತ್ತು ಯಾವುದೇ ಪ್ರಾದೇಶಿಕ ಪಕ್ಷ ಆಗ್ಲಿ, ಯಾವುದೇ ಆಗ್ಲಿ, ಯಾರೇ ಬಂದ್ರು ಅಕ್ರಮಗಳನ್ನ ಮಾಡಬೇಕಾಗಿದೆ. ಇಲ್ಲ, ನಮ್ಮಂತವ್ರು ಅಕ್ರಮಗಳನ್ನ ನಿಲ್ಲಿಸಿ ಜನಕ್ಕೆ ಮನದಟ್ಟು ಮಾಡಿ ಹೋಗಿ ಸ್ವತಂತ್ರವಾಗಿ ನೀವು ನಮ್ಗೆ ಓಟ್ ಹಾಕೋದ್ ಬೇಡ, ಪರವಾಗಿಲ್ಲ. ನೀವು ಕಾಂಗ್ರೆಸ್ಗೆ ಹಾಕಿ, ಬಿಜೆಪಿಗೆ ಹಾಕಿ, JDSಗೆ ಹಾಕಿ, ಆದ್ರೆ ತತ್ವಾಧಾರಿತವಾಗಿ ಹಾಕಿ, ಸಿದ್ಧಾಂತಾಧಾರಿತವಾಗಿ ಹಾಕಿ, ಅಥವಾ ನಿಮ್ ಇಷ್ಟದ ಪ್ರಕಾರ ಹಾಕಿ. ಆದ್ರೆ ಹಣಕ್ಕೆ, ಹೆಂಡಕ್ಕೆ, ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡು ಬೆಳೆದವರಿಗೆ ನಿಕ್ಕರು ಅನ್ನುವಂತ ರೀತಿನಲ್ಲಿ ಹಾಕ್ಬೇಡಿ. ಆಮೇಲೆ ತದನಂತರದಲ್ಲಿ ನಿಮ್ಗೆ ನಮ್ಮ ಕೆಲಸಗಳು ನಿಮ್ಗೆ ಗೊತ್ತಾಗುತ್ತೆ ಅವಾಗ. ಯಾಕಂದ್ರೆ ನೀವು ಆಮಿಷಕ್ಕೊಳಗಾಗಿರೋದಿಲ್ಲ, ನೀವು ಭ್ರಷ್ಟರಾಗಿರೋದಿಲ್ಲ. ಒಂದಷ್ಟು ಪ್ರಜ್ಞಾವಂತಿಕೆ ಬಂದಿಲ್ಲದೆ ಇರಬಹುದು. ಆದ್ರೆ ಪ್ರಜ್ಞಾವಂತಿಕೆ ಮೈಗೂಡಿಸ್ಕೊಂಡಾಗ KRS ಪಕ್ಷದಂತವ್ರು ಮಾಡ್ತಾ ಇರುವಂತ ಕೆಲಸ ನಿಮ್ ಕಣ್ಣಿಗೆ ಬೀಳುತ್ತೆ. ಮತ್ತೆ ಅಂತವ್ರನ್ನ ಬೆಂಬಲಿಸುವಂತ ಸ್ಥಿತಿಗೆ ನೀವು ಬಂದಿರ್ತೀರಾ ಅನ್ನುವಂತ ವಿಶ್ವಾಸ ನನ್ನದು. ಎಸ್ ಸರ್, ಸಂವಾದದ ಕೊನೆ ಘಟ್ಟಕ್ಕೆ ತಲುಪಿದ್ದೀವಿ. ಬಹುಶಃ ಒಳ್ಳೆ ಆಶಯಗಳನ್ನ ಇಟ್ಕೊಂಡಿದ್ದೀರಿ. ಮತ್ತೆ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡೋ ನಿಟ್ಟಲ್ಲಿ ನಿಮ್ಮ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀರಿ. ಮತ್ತೆ ಜನರ ಜವಾಬ್ದಾರಿಯು ಕೂಡ ಹೌದು. ಕೊನೆಯದಾಗಿ ಜನರಿಗೆ ಏನ್ ಹೇಳಕ್ ಬಯಸ್ತೀರಿ? ಬಂಧುಗಳೇ, ನಾನು ಜನರಿಗೆ ಹೇಳೋದೇನು ಅಂದ್ರೆ, ಬಂಧುಗಳೇ, ಇದು ಸುಭಿಕ್ಷವಾದಂತ ರಾಜ್ಯ, ಸಮೃದ್ಧವಾದಂತ ರಾಜ್ಯ. ಆದ್ರೂ ನಮ್ಮಲ್ಲಿ ಸಮಸ್ಯೆಗಳಿದೆ ಅಂದ್ರೆ ಅದಕ್ಕೆ ಕಾರಣ ಇವತ್ತಿನ ರಾಜಕಾರಣ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣವೇ ನಾವು ಏನ್ ತಿನ್ಬೇಕು, ಏನ್ ಉಡ್ಬೇಕು, ಏನ್ ಓದ್ಬೇಕು, ನಮ್ಮ ಮಕ್ಕಳು ಓದಿದ್ಮೇಲೆ ಎಂತ ಕೆಲಸ ಸಿಗಬೇಕು, ನಾವೆಂತ ರಸ್ತೆಗೆ ಓಡಾಡ್ಬೇಕು ಅನ್ನೋದೆಲ್ಲ ತೀರ್ಮಾನ ಮಾಡುವಂತದ್ದು ನಮ್ಮ ತೆರಿಗೆ ಹಣ ಮತ್ತು ನಾವು ಆಯ್ಕೆ ಮಾಡಿದಂತಹ ಪ್ರತಿನಿಧಿಗಳು. ಹಾಗಾಗಿ ನಿಮ್ಗೆ ಏನಾದ್ರೂ ಇವತ್ತು ಸಮಾಜದಲ್ಲಿ ಕೋರೆಗಳು ಕಾಣಿಸ್ತಾ ಇದ್ರೆ ಅದಕ್ಕೆ ನೀವು ಸೇರಿದಂತೆ ನಾವೆಲ್ಲರೂ ಒಟ್ಟಾರೆ ಸಮಾಜ ಆಯ್ಕೆ ಮಾಡಿದಂತ ಪ್ರತಿನಿಧಿಗಳು, ನಾವು ಆಯ್ಕೆ ಮಾಡ್ಕೊಂಡಂತ ಸರ್ಕಾರವೇ ಕಾರಣ. ಹಾಗಾಗಿ ದಯವಿಟ್ಟು ಬದಲಾಗಿ ಒಳ್ಳೆಯ ವ್ಯವಸ್ಥೆಯನ್ನ ನಿಮ್ಮ ಮಕ್ಕಳಿಗೆ ಕಟ್ಕೊಡಿ. ನೀವು ಬದುಕಿರ್ತಿರೋ ಬಿಡ್ತಿರ್ತಿರೋ ನಾವ್ಯಾರು ಅದ್ಯಾರು ಗೊತ್ತಿಲ್ಲ. ಆದ್ರೆ ನಮ್ಮ ತೀರ್ಮಾನಗಳು ನಮ್ಮ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿರ್ಲಿ, ಅವರು ಘನತೆಯಿಂದ ಬದುಕೋದ್ರ ಕಡೆಗಿರ್ಲಿ. ನಾವು ಸಾಧ್ಯವಾದ್ರೆ ಅಂತಹ ಒಂದು ವ್ಯವಸ್ಥೆಯಲ್ಲಿ ಬದುಕೋದಿಕ್ಕೆ ನಮ್ಗೆ ಆಯಸಿದ್ರೆ ನಾವು ಅಂತ ವ್ಯವಸ್ಥೆಯಲ್ಲಿ ಬದುಕೋಣ. ಅದನ್ನ ಬಿಟ್ಟು ಪಾಪಿಗಳ ಲೋಕದಲ್ಲಿ, ದುಷ್ಟರ ಕಾಲದಲ್ಲಿ ನಾವು ಬದುಕಬಾರದು. ಬದುಕಬಾರದು ಅಂದ್ರೆ ನಾವು ಒಳ್ಳೆಯವರನ್ನ ಗೆಲ್ಲಿಸ್ಬೇಕು, ಒಳ್ಳೆಯವ್ರ ಕಡೆ ನಿಲ್ಬೇಕು. ನಾವು ಕಷ್ಟಪಟ್ಟು, ಬಹುತೇಕ ಜನ ಕಷ್ಟಪಟ್ಟು ದುಡಿತಿರುವಂತಾರ ನಾವು. ನಮ್ಗೆ ಯಾವ್ದೋ ಅದೇನೋ ಹೇಳ್ತಾರಲ್ಲ ಆ ತರದ ದುಡ್ಡು ಬಂದಿಲ್ಲ. ಆದ್ರೆ ಕಷ್ಟಪಟ್ಟು ದುಡಿತಿರುವಂತ ನಾವುಗಳು ಯಾಕೆ ಖದೀಮರನ್ನ, ದುಷ್ಟರನ್ನ, ನೀಚರನ್ನ, ಅತ್ಯಾಚಾರಿಗಳನ್ನ ನಮ್ಮ ನಾಯಕರು ಅಂತ ಆಯ್ಕೆ ಮಾಡ್ಕೊಳ್ಬೇಕು? ದಯವಿಟ್ಟು ಅದನ್ನ ಮಾಡ್ಬೇಡಿ. ದಯವಿಟ್ಟು ನಿಮ್ಮ ಮಕ್ಕಳ ಭವಿಷ್ಯ ಗಮನದಲ್ಲಿಟ್ಕೊಂಡು, ನಮ್ಮ ಪರಂಪರೆಯನ್ನ ಗಮನದಲ್ಲಿಟ್ಕೊಂಡು, ಒಂದಷ್ಟು ಸದ್ಗುಣಗಳನ್ನ ಗಮನದಲ್ಲಿಟ್ಕೊಂಡು ದಯವಿಟ್ಟು ಒಳ್ಳೆ ತೀರ್ಮಾನ ಮಾಡಿ ರಾಜಕೀಯವನ್ನ ಬದಲಾಯಿಸಿ. ಈ ಭ್ರಷ್ಟ JCB ಪಕ್ಷಗಳನ್ನ ನಿರಾಕರಿಸಿ, ಯಾವುದೇ ಪಕ್ಷ ಇರಲಿ, ಒಳ್ಳೆಯ ವ್ಯಕ್ತಿಗಳಿರುವಂತಹ, ಒಳ್ಳೆಯ ತತ್ವಗಳಿರುವಂತಹ, ನುಡಿದಂತೆ ನಡೀತಾ ಬಂದಿರುವಂತವರನ್ನ ಗುರುತಿಸಿ ಬೆಂಬಲಿಸಿ ನೀವೇ ಬನ್ನಿ ಮುಂದಕ್ಕೆ ರಾಜಕಾರಣಕ್ಕೆ. ಈ ರಾಜ್ಯಕ್ಕೆ ಲಕ್ಷಾಂತರ ಜನ ಬೇಕಾಗಿದ್ದಾರೆ. ತಾಲೂಕ್ ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ, ಪುರಸಭೆಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ, ವಿವಿಧ ಹಂತಗಳಲ್ಲಿ ಜನರನ್ನ ಪ್ರತಿನಿಧಿಸೋದಕ್ಕೆ ಲಕ್ಷಾಂತರ ಪ್ರತಿನಿಧಿಗಳು ಬೇಕಾಗಿದ್ದಾರೆ. ಅಂತಹ ಒಳ್ಳೆಯ ಪ್ರತಿನಿಧಿಗಳು ನೀವಾಗಿ ಅಂತ ನಾನು ಈ ಸಂದರ್ಭದಲ್ಲಿ
ಅವರಿಗೆ ಮನವಿ ಮಾಡ್ತೀನಿ. ಮತ್ತು ಒಳ್ಳೆಯ ರಾಜಕಾರಣಕ್ಕೆ ನಾವೊಂದು ಸ್ಲೋಗನ್ ಮಾಡಿದ್ವಿ ಕ್ವಿಟ್ ಇಂಡಿಯಾ ಚಳವಳಿಯ ಹಿನ್ನೆಲೆಯಲ್ಲಿ 2021ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರಿನಲ್ಲಿ ಭ್ರಷ್ಟರೇ ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಅಂತ. ಸೊ ಹಾಗಾಗಿ ನಾಡ ಪ್ರೇಮಿಗಳಾಗಿರುವಂತವ್ರು, ಜವಾಬ್ದಾರಿ ಇರುವಂತವ್ರು ಒಳ್ಳೆಯ ರಾಜಕಾರಣ ಮಾಡೋದಕ್ಕೆ ಮುಂದಾಗಿ. ನೀವು ಖಂಡಿತವಾಗಿ ಇದನ್ನ JCB ಪಕ್ಷದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಸಾಧ್ಯವಾದ್ರೆ KRS ಪಕ್ಷಕ್ಕೆ ಬನ್ನಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಕೈ ಮುಗಿದು ಮನವಿ ಮಾಡ್ತೀನಿ. ತುಂಬಾ ಸಂತೋಷ ಸರ್, ನಿಮ್ಮ ಸಮಯವನ್ನ ಕೊಟ್ಟು ನಮ್ಮ ಈ ತ್ರಿವರ್ಣ ನ್ಯೂಸ್ನ ಈ ಸಂವಾದದಲ್ಲಿ ರಾಜಕಾರಣ, ರಾಜ್ಯದ ರಾಜಕಾರಣ, ಮತ್ತೆ ಇವತ್ತಿನ ಭ್ರಷ್ಟ ವ್ಯವಸ್ಥೆ, ಮತ್ತೆ ಮೌಲ್ಯಯುತ ರಾಜಕಾರಣವನ್ನು ನಾವು ಹೇಗೆ ರೂಢಿಸ್ಕೋಬೇಕು, ಮತ್ತೆ ಪ್ರಜ್ಞಾವಂತಿಕೆಯನ್ನು ನಾವು ಹೆಂಗೆ ಗಳಿಸಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ಮುಂದಿನ ಸುದೀರ್ಘವಾದಂತಹ ಜೀವನವನ್ನು ನಾವು ಹೆಂಗೆ ನಡೆಸಬೇಕಾಗಿದೆ, ನೈತಿಕತೆ, ಇವೆಲ್ಲ ಬಹಳ ಮುಖ್ಯ ಅನ್ನೋ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿದಿರಿ. ಸೊ ನಮ್ಮೊಂದಿಗೆ ಚರ್ಚೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದು KRS ಪಕ್ಷದ ರವಿಕೃಷ್ಣ ರೆಡ್ಡಿ ಅವರ ಒಂದು ಸಂವಾದ, ಅವರ ಚಿಂತನೆಗಳು, ಇವತ್ತಿನ ಮೌಲ್ಯಯುತ ರಾಜಕಾರಣ ಹೇಗೆ ಆಗ್ಬೇಕಾಗಿದೆ ಮತ್ತು ಪ್ರಸ್ತುತ ಭ್ರಷ್ಟ ವ್ಯವಸ್ಥೆಯನ್ನು ನಾವು ಹೇಗೆ ತೊಲಗಿಸಬೇಕಾಗಿದೆ ಅನ್ನೋ ವಿಚಾರದ ಬಗ್ಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮತ್ತಷ್ಟು ಈ ತರದ ವಿಚಾರ ಮತ್ತು ಚಿಂತನೆಗಳನ್ನ ನೀವು ನೋಡ್ತಾ ಇರಿ. ನಾನು ತರ್ತಾ ಇರ್ತೀನಿ. ನಮಸ್ಕಾರ.